ಆತ್ಮದಲ್ಲಿರುವ ಆ ಜೀವನ, ಅದರ ಬಗ್ಗೆ ಇವತ್ತು ಕಂಟಿನ್ಯೂ ಮಾಡಲು ಪ್ರಯತ್ನ ಪಡೋಣ. ಆತ್ಮದಲ್ಲಿರುವ ಜೀವನ. ಆ ಆತ್ಮದಲ್ಲಿರುವ ಜೀವನ ಅಂತ ಹೇಳುವಾಗ ನಾವು ಧ್ಯಾನಿಸಿದ ಹಾಗೆ ನಮ್ಮ ಇಂದ್ರಿಯಗಳು ಪವಿತ್ರಾತ್ಮರ ನಿಯಂತ್ರಣಕ್ಕೆ ನಾವು ಬಿಟ್ಟುಕೊಡ್ತೀವಿ. ನಮ್ಮ ಆತ್ಮ ಆ ಪವಿತ್ರ ಆತ್ಮರಿಗೆ ನಾವು ಬಿಟ್ಟುಕೊಡ್ತೀವಿ. ಈಗ ನಾವು ಎರಡು ಆತ್ಮಗಳಲ್ಲ, ಏಕಾತ್ಮಗಳಾಗಿದ್ದೇವೆ, ಒಂದೇ ಆತ್ಮ. ಸೊ ನಮ್ಮ ಚಿಂತೆ ದೇವರ ಚಿಂತೆ. ಓಕೆ, ನಮ್ಮ ಪ್ರವೃತ್ತಿ ದೇವರ ಪ್ರವೃತ್ತಿ, ನಮ್ಮ ಇಂದ್ರಿಯಗಳು ದೇವರ ಕಂಟ್ರೋಲ್ ಅಲ್ಲಿ. ಸೊ ಈ ರೀತಿ ಎಲ್ಲವೂ ನಾನು ದೇವರು ಒಂದು ಎಂಬ ರೀತಿಯಲ್ಲಿ ಜೀವಿಸುವಂತ ಅವಸ್ಥೆ ಆಗಿದೆ. ಅದು ಆತ್ಮದಲ್ಲಿರುವ ಜೀವನ. ಪ್ರೈಸ್ ದಿ ಲಾರ್ಡ್. 1 ಕೊರಿಂಥ್ಯ, ಇವತ್ತು ನಾವು ಪ್ರಾರಂಭಿಸುವುದು 1 ಕೊರಿಂಥ್ಯ 6ನೇ ಅಧ್ಯಾಯ 15, 16 ವಾಕ್ಯಗಳು. 1 ಕೊರಿಂಥ್ಯ 6, 15, 16 ವಾಕ್ಯಗಳು. ನಿಮ್ಮ ದೇಹಗಳು ಕ್ರಿಸ್ತ ಯೇಸುವಿನ ಅಂಗಾಂಗಗಳೆಂದು ನಿಮಗೆ ತಿಳಿಯದೆ. ಒಂದು ನಿಮಿಷ. ನಿಮ್ಮ ದೇಹದ ಅಂಗಾಂಗಗಳು ಯಾರದು? ಕ್ರಿಸ್ತ ಯೇಸುವಿನದು. ಕ್ರಿಸ್ತ ಯೇಸುವಿನ ಅಂಗಾಂಗಗಳನ್ನು ನಿಮ್ಗೆ ತಿಳಿಯಲಿಲ್ಲವೇ? ಅಂದ್ರೆ ಅರ್ಥ ಏನು ದಯಾಲು? ನಮ್ಮ ಅಂಗಾಂಗಗಳು ಕ್ರಿಸ್ತ ಯೇಸುವಿನ ಅಂಗಾಂಗಗಳು. ಎಸ್, ಅಂದ್ರೆ ನಾನು ಪ್ರಭು ಕ್ರಿಸ್ತರು ಒಂದೇ ಶರೀರವಾಗಿದ್ದೇವೆ. ಒಂದೇ ಶರೀರವಾಗಿದ್ದೇವೆ. ನಿಮಗೆ ಗೊತ್ತಿಲ್ವೇ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಕಣ್ಣುಗಳು ಗೊತ್ತಾಗಿಲ್ಲ ಅಷ್ಟೇನೆ, ಅದಕ್ಕಾಗಿನೇ ನಾವು ನಮ್ಮ ಕಣ್ಣುಗಳು ದೇವರ ಕಣ್ಣುಗಳು, ನಮ್ಮ ಕಿವಿ ದೇವರ ಕಿವಿ, ನಮ್ಮ ಕೈಗಳು ದೇವರ ಕೈಗಳು. ಹಾಗಾದ್ರೆ ನಮ್ಮ ಈ ಕಣ್ಣುಗಳಿಂದ ನಾವು ಏನನ್ನು ನೋಡ್ತೀವಿ? ದೇವರ ಮಹಿಮೆ, ದೇವರ ಕಾರ್ಯಗಳು ಮಾತ್ರ ನೋಡುವುದು. ದೇವರು ನೋಡುವ ಹಾಗೆ ನೋಡ್ಬೇಕು. ನಮ್ಮ ಈ ಕಣ್ಣುಗಳಿಂದ ಇದು ದೇವರ ಇಂದ್ರಿಯಗಳಲ್ವಾ, ದೇವರು ನೋಡುವ ಹಾಗೆ ನಾವು ನೋಡಬೇಕು. ನಮ್ಮ ಕಿವಿಗಳಿಂದ ದೇವರು ಏನ್ ಕೇಳುವ ಬಯಸ್ತಾ ಇದೆ ಅದು ನಾವು ಕೇಳಬೇಕು. ನಮ್ಮ ನಾಲಿಗೆಯಿಂದ ದೇವರು ಏನ್ ಮಾತನಾಡೋ ಬಯಸ್ತಾ ಇದೆ ಅದು ನಾವು ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಈಗ ನಮ್ಮ ಇಂದ್ರಿಯಗಳು ದೇವರ ಇಂದ್ರಿಯಗಳಂತ ಹೇಳಿ ಕೊಡುವಾಗ ನಾವು ಬೇರೆಯವರು ಬಯಸುವ ಹಾಗೆ ಮಾಡಿದ್ರೆ ನಾವು ಯಾರಾಗ್ತೀವಿ? ಸೈತಾನ್, ದೇವರಿಗೆ ವಿರುದ್ಧವಾದಂತ ಸೈತಾನ ಮಕ್ಕಳಾಗ್ತೀವಿ. ಇಲ್ಲ ನೋಡಿ, ಒಂದ್ ರೀತಿಯಲ್ಲಿ ನಾನು ದೇವರೊಂದಿಗೆ ಮದುವೆ ಆಗಿದೆ, ನಾನು ಅವರ ಆ ಮಧುವನಗತ್ತಿ, ಆಯ್ತಾ? ಈಗ ನಾನು ಅವರಿಗೆ ಒಪ್ಪಿಸಿಕೊಡ್ಬೇಕು, ನನ್ನೇ ಪೂರ್ಣವಾಗಿ ಅವರಿಗೆ ಒಪ್ಪಿಸಿಕೊಡ್ಬೇಕು. ಹೆಸರಿಗೆ ಮಾತ್ರ ನಾನು ಮದುವೆ ಆಗಿದ್ದೇನೆ ದೇವರೊಂದಿಗೆ, ಆದ್ರೆ ನಾನು ಮಾಡುವುದೆಲ್ಲ ಆ ಕಡೆ ಇರುವವರ ಪ್ರವೃತ್ತಿಗಳಾದ್ರೆ ನಾನು ಎಂದವನು? ಪ್ರಾಸ್ಟಿಟ್ಯೂಟ್ ತರನೇ ಅಲ್ವಾ? ಸೊ ನಾವು ಇದು ತುಂಬಾ ಆಳವಾಗಿ ಯೋಚನೆ ಮಾಡ್ಬೇಕಾದ್ರೆ ಇದೊಂದು ವಿಷಯ. ಪೌಲರು ಕ್ಲಿಯರ್ ಆಗಿ ಹೇಳ್ತಾ ಇದ್ರ. ಮತ್ತೊಮ್ಮೆ 15 ಓದಿ. ನಿಮ್ಮ ದೇಹಗಳು ಕ್ರಿಸ್ತ ಯೇಸುವಿನ ಅಂಗಾಂಗಗಳೆಂದು ನಿಮಗೆ ತಿಳಿಯದೆ. ಹಾಗಾದರೆ ನಾನು ಕ್ರಿಸ್ತ ಯೇಸುವಿನ ಅಂಗಾಂಗಗಳನ್ನು ತೆಗೆದು ವೇಶ್ಯರ ಅಂಗಗಳನ್ನಾಗಿ ಮಾಡಬಹುದೇ? ವೇಶ್ಯ ಅಂಗಗಳ ಇದು ಯಾವಾಗ ಇದಾಗೋದು? ಕೆಜೆ ಸರ್ ಇದಂತ ಎಕ್ಸ್ಪ್ಲೈನ್ ಮಾಡ್ತೀರಾ? ನನ್ನ ಅಂಗಾಂಗಗಳು ಯಾವಾಗ ವೇಶ್ಯೆಯ ಅಂಗಾಂಗಗಳಾಗುವುದು? ಕೆಜೆ ಸರ್. ಅದೇ ಸರ್, ಈಗ ನಾವು ಕ್ರಿಸ್ತನ ಒಂದು ಅಂಗ ಆಗಿರ್ಬೇಕಾದ್ರೆ ಅದನ್ನ ತಗೊಂಡು ನಾವು ಬೇರೆಯವ್ರ ಜೊತೆಗೆ ನಾವು ಮಿಂಗಲ್ ಆದಾಗ ಆ ಕ್ರಿಸ್ತನ ಶರೀರಕ್ಕೆ ನಾವು ವಿರೋಧ ಮಾಡಿ ಬೇರೆಯವ್ರ ಜೊತೆ ಸಂಬಂಧ ಬೆಳೆಸ್ದಾಗೆ ಆಗ್ತದೆ. ಸೊ ಅಲ್ಲಿ ಕ್ರಿಸ್ತನ ಶರೀರಕ್ಕೆ ನಾವು ಅಪಚಾರ ಮಾಡ್ತೀವಿ, ಅತ್ಯಾಚಾರ ಮಾಡ್ತೀವಿ. ಅಂದ್ರೆ ಇನ್ನು ನಮ್ಮ ಇಂದ್ರಿಯಗಳು ನಮ್ಮ ಕಂಟ್ರೋಲ್ ಅಲ್ಲಿ ಇರಬಾರ್ದು. ನಮ್ಮ ಇಂದ್ರಿಯಗಳು ದೇವರು ನೋಡುವ ಹಾಗೆ, ದೇವರು ಕೇಳುವ ಹಾಗೆ, ದೇವರು ಮಾತನಾಡುವ ಹಾಗೆ, ದೇವರು ಮುಟ್ಟುವ ಹಾಗೆ ಇರುವ ಈಗ ನಾವು ನೋಡುವಾಗ ನಮ್ಮ ಕೈ ಇದು ನನ್ನ ಕೈಯಲ್ಲ, ಇದು ದೇವರ ಕರಗಳು, ಈ ಒಂದು ಭಾವನೆ ನಮ್ಗೆ ತರಲು ಸಾಧ್ಯ ಆಗ್ತದಾ? ಶಶಿಕಲಾ ಸಿಸ್ಟರ್ ಏನ್ ಹೇಳ್ತೀರಾ ಈ ವಿಷಯದಲ್ಲಿ?
ಬಹಳ ಸ್ಟ್ರಾಂಗ್ ವಚನ ಆಗ್ಬಿಡ್ತಿತ್ತು. ನಾನ್ ಯಾಕಂದ್ರೆ ಹೇಳ್ತಾ ಅದು ಇಲ್ಲ ಸರ್, ಸೈತ ಯೇಸುವಿನ ಅಂಗಗಳು ಪೌಲರ ಮುಖಾಂತರ ಆತ್ಮರೇ ಹೇಳ್ತಾ ಇದ್ದಾರೆ. ಇಷ್ಟೊಂದು ಅಂದ್ರೆ ನಿಮ್ಗೆ ದೇಹ ಅಂದ್ರೆ ಅವ್ರ ತರಾನೇ ಫೀಲ್ ಮಾಡ್ಬೇಕು, ಅವ್ರು ನೋಡಿದ್ದೇ ನೋಡ್ಬೇಕು, ಅವ್ರ ತರಾನೇ ಮಾತಾಡ್ಬೇಕು ಅಂದಾಗ ಆ ನಾವ್ ಮಾಡ್ದೇನೆ. ಶಶಿಕಲಾ ಸೃಷ್ಟಿ ಇಲ್ಲೇನೆ ನಾವು ಪೂರ್ಣವಾಗಿ ನಮ್ಮನ್ನು ದೇವರಿಗೆ ಒಪ್ಪಿಸಿ ಕೊಡುವಾಗ ನಮ್ದೇನು ಇರಲ್ಲ, ಇಲ್ಲ ಅವ್ರದ್ದೇ. ನಮ್ ಪ್ರಾಬ್ಲಮ್ ಏನಂದ್ರೆ ನಾವು ಪೂರ್ಣವಾಗಿ ನಾವು ಅವ್ರಿಗೆ ಒಪ್ಪಿಸಿ ಕೊಡ್ಲಿಲ್ಲ. ಪಾರ್ಟ್ ಟೈಮ್ ದೇವರು ನಮ್ಗೆ ಬೇಕಾಗಿರೋ ಪಾರ್ಟ್ ಟೈಮ್. ನನ್ನ ಎಂಜಾಯ್ಮೆಂಟ್, ನನ್ನ ಹ್ಯಾಪಿನೆಸ್ ಎಲ್ಲ ಈ ಸೈಡ್ ಅಲ್ಲಿ, ಅದ್ರಲ್ಲಿ ದೇವರೇ ನೀವು ನೋಡ್ಬೇಡಿ, ನನ್ ಪ್ರೈವಸಿ. ಆದ್ರೆ ಅಗತ್ಯ ಬರುವಾಗ ಮಾತ್ರ ದೇವರೇ ದೇವರೇ ನಾವು ಕರೆಯುವುದು. ಹಾಗಲ್ಲ, ಪರಿಪೂರ್ಣವಾಗಿ ನಾವು ದೇವರಂತಾರೆ. ನಾವು ಲಾಸ್ಟ್ ವೀಕ್ ಧ್ಯಾನಿಸಿದೀವಿ. ಈ ಅವಸ್ಥೆ ಬರುವಾಗ ಏನಾಗುತ್ತೆ ಗೊತ್ತಾ, ನಿಮ್ಗೆ ಸುಳ್ಳು ಹೇಳ್ಬೇಕಂದ್ರೆ ಅನಿಸಿದ್ರೆ ನಿಮ್ಗೆ ಸುಳ್ಳು ಹೇಳಕ್ ಆಗಲ್ಲ. ತಪ್ಪು ಮಾಡ್ಬೇಕು ನಿಮ್ಗೆ ಅನಿಸಿದ್ರೆ ನಿಮ್ಗೆ ತಪ್ಪು ಮಾಡಕ್ ಆಗಲ್ಲ. ಆ ರೇಂಜ್ಗೆ ನಾವು ಟೈಪ್ ರೈಟ್ ಮಾಡುವಾಗ ಇನ್ನು ನಿಮ್ಗೆ ಬೇರೆ ಏ ಅಂತ ಹೇಳುವಾಗ ಹೇಗನೇ ಹೋಗ್ಬೇಕು, ಬೇರೆ ಎಲ್ಲೂ ಹೋಗಕ್ ಆಗಲ್ಲ ನಿಮ್ ವಿರಳಗಳು. ಆ ರೇಂಜಿಗೆ ನಾವು ನಮ್ಮನ್ನೇ ರೆಡಿ ಮಾಡ್ಬೇಕು, ನಮ್ಮ ಬ್ರದರ್, ಅಂಗಾಂಗಗಳು. ಅದೇ ಈ ಪರಿಸ್ಥಿತಿಯಲ್ಲಿ ನನ್ ಕೈಗೆ ಏಟಾದಾಗ ದೇವ್ರೆ ಅಯ್ಯೋ ಅಂತ ಅವರೇ ಕಿರ್ಚ್ಕೊಂಡ್ಬಿಡ್ಬೇಕು ಆಕ್ಚುಲಿ. ಅವ್ರು ಕಿರ್ಕಿರ್ತಾರೆ. ನಿಮ್ ಕೈಗೆ ಏಟಾಗುವಾಗ ಅಯ್ಯೋ ನನ್ ಕೈಯಿಂದ ಅವ್ರ ನೋಡ್ತಾರೆ. ಇದೇ ನಾನು ಹೇಳೋದು. ಇದೇನೆ ನಮ್ಮ ಈಗ ಒಂದ್ ನೋವುಗಳು. ಸೈನ್ಸ್ ಸ್ಟೂಡೆಂಟ್ ಮಾತಾಡುತ್ತೆ ಬ್ರದರ್, ಒಂದ್ ಸೈನ್ಸ್ ಸ್ಟೂಡೆಂಟ್ ಮಾತಾಡುತ್ತೆ ಏನಂತ ಹೇಳಿದ್ರೆ, ಫಸ್ಟ್ ನೀನ್ ಓದೋದ್ ಕಲಿ, ಮಾಡೋದ್ ಕಲಿ, ಆಮೇಲೆ ದೇವರು ದಿಂಡ್ರು ಎಲ್ಲ ಅಂತ. ನಿನ್ ವಿವೇಕದಿಂದ, ನಿನ್ಗಿರೋ ಒಂದ್ ಟ್ಯಾಲೆಂಟ್ ಇಂದ, ನೀನ್ ಮುಂದೆ ಬಂದಿದ್ಯಾ, ನಿನ್ ಬುದ್ಧಿವಂತಿಕೆಯಿಂದ ನೀನ್ ಇವತ್ತು ಇಂಜಿನಿಯರ್ ಆಗಿದ್ಯಾ, ಮೆಡಿಸಿನ್ ಓದಿದ್ಯಾ ಅಂತ ಹೇಳ್ಬಿಟ್ಟು. ಆದ್ರೆ ಇವಾಗ ಇದು ಮಾತ್ರ ಹೆಂಗ್ ಬಂತು ಅದಲ್ಲ ಅಂತ ನಮ್ಗೆ ಅದೆಲ್ಲ ಹೆಂಗ್ ಬಂತು, ಅದೆಲ್ಲ ದೇವರು ಕೊಟ್ಟಿರೋದೆ. ಆದ್ರೆ ಈ ಮಗುವಿಗೆ ಗೊತ್ತಿಲ್ಲ ಅಷ್ಟೇ. ಅರ್ಥ ಆಯ್ತಲ್ಲ. ಇದೇ ನಾನು ನೆನ್ನೆ ನಮ್ಗೆ LSS ಇತ್ತು ಮೈಸೂರಿನಲ್ಲಿ. ಆ ದೇವರ ಪ್ರೀತಿಯ ಬಗ್ಗೆ ಹೇಳುವಾಗ ಅವರು ನಮ್ಗೆ ಒಂಥರ ಬೇಟ ನಾಯಿಯ ಹಾಗೆ ನಮ್ ಹಿಂದೆ ಇದ್ದಾರೆ. ನಮ್ಗೆ ಬಿಡಲ್ಲ ಅವರು. ನೀವು ದೂರ ಹೋದ್ರೆ ನಮ್ಮನ್ನ ಬಿಡಲ್ಲ. ನಮ್ ಹಿಂದೆನೇ ಇರ್ತಾರೆ ಆ ದೇವರು. ಸೊ ನಮ್ಮ ಇಂದ್ರಿಯಗಳು ಅವರಿಗೆ ಪರಿಪೂರ್ಣವಾಗಿ ಒಪ್ಪಿಸಿ ಕೊಡುವಾಗ ನಮ್ಮ ಇಂದ್ರಿಯಗಳು ಅವರ ಇಂದ್ರಿಯಗಳಾಗ್ತದೆ. ಇನ್ನು ಮುಂದುವರಿಸಿ ಓದಿ. ಅದು ವೇಶ್ಯ ಅಂಗಗಳನ್ನಾಗಿ ಮಾಡಬಹುದೇ? ಎಂದಿಗೂ ಇಲ್ಲ. ಇಬ್ಬರು ಒಂದೇ ಶರೀರವಾಗುತ್ತಾರೆ ಎಂದು ಬರೆಯಲಾಗಿದೆ. ಇಬ್ಬರು ಒಂದೇ ಶರೀರವಾಗ್ತಾರೆ. ಈಗ ಮುಂದುವರಿಸಿ ಓದಿ. ಎಂದು ಬರೆಯಲಾಗಿದೆ. ವೇಶ್ಯ ಸಂಸರ್ಗ ಮಾಡುವವನು ಅವಳೊಂದಿಗೆ ಒಂದೇ ದೇಹವಾಗುತ್ತಾನೆ ಎಂದು ನಿಮಗೆ ಈಗ ನೋಡಿ ವೇಶ್ಯ ಒಂದಿಗೆ ಸಂಸರ್ಗ ಮಾಡುವನು ಅವಳೊಂದಿಗೆ ಒಂದೇ ಶರೀರವಾಗ್ತಾನೆ. ಈಗ ನಾವು ನಮ್ಮ ಮೈಂಡ್ ಸೆಟ್ ಅಲ್ಲಿರುವ ಆ ವೇಶ್ಯ ಕಾನ್ಸೆಪ್ಟ್ ಅಲ್ಲ ಬೇಕಾಗಿರೋದು. ನಾನು ನನ್ನ ದೇವರೊಂದಿಗೆ ಅಟ್ಯಾಚ್ ಆಗ್ಬೇಕಾದವನು, ನಾನು ಸೈತಾನೊಂದಿಗೆ ಅಟ್ಯಾಚ್ ಆಗುವಾಗ ಏನಾಗ್ತದೆ, ನನ್ನ ಆ ಜೀವನ ಸಂಗಾತಿಯನ್ನು ಬಿಟ್ಟು ನಾನು ಇನ್ನೊಬ್ಬರನ್ನು ಹುಡುಕುವ ಹಾಗೆ ಆಗ್ತದೆ. ಆಗ ನಾನು ಅವರು ಒಂದು ಶರೀರ ಆಗುವ ಪರಿಸ್ಥಿತಿ ಆಗ್ತದೆ. ಅದೇ ವಚನ ಹೇಳೋದು. ಸೊ ನಾನು ಸೈತಾನೊಂದಿಗೆ ಒಂದು ಶರೀರವಾಗಿದೀಯಾ, ದೇವರೊಂದಿಗೆ ಒಂದು ಶರೀರವಾಗಿದೀಯಾ? ಇದೆರಡೇ ಆಪ್ಷನ್ ನಮ್ಮ ಮುಂದೆ ಇರೋದು. ಓಕೆ, ಇನ್ನು ಮುಂದುವರಿಸಿ ಓದುವಾಗ ಹರ್ಷ. ಆದರೆ ಪ್ರಭುವಿನ ಅನ್ಯೋನ್ಯತೆಯಲ್ಲಿ ಇರುವವನು ಅವರೊಂದಿಗೆ ಆಧ್ಯಾತ್ಮಿಕವಾಗಿ ಒಂದಾಗಿರುತ್ತಾನೆ. ನಾನು ಪ್ರಭುವಿನೊಂದಿಗೆ ಒಂದಾಗುವಾಗ ಏನಾಗ್ತದೆ, ನಾನು ಅವರೊಂದಿಗೆ ಆಧ್ಯಾತ್ಮಿಕವಾಗಿ ಒಂದಾಗ್ತದೆ. ಆಧ್ಯಾತ್ಮಿಕವಾಗಿ ಈ ಟ್ರಾನ್ಸ್ಲೇಷನ್ ಅಷ್ಟು ವೇಟೇಜ್ ಇಲ್ಲ ಈ ಮಲಯಾಳದಲ್ಲಿ. ಏಕೆಂದ್ರೆ ನಾನು ಅವರೊಂದಿಗೆ ಏಕಾತ್ಮರಾಗಿದ್ದಾರೆ. ಏಕಾತ್ಮರು ಅಂತ ಹೇಳುವಾಗ ಒಂದೇ ಆತ್ಮರು, ಅಂದ್ರೆ ದೇವರ ಆತ್ಮರು ನನ್ನ ಆತ್ಮರು ಒಂದಾಗುವ ಒಂದು ಪರಿಸ್ಥಿತಿ ಆಗ್ತದೆ. ಪ್ರೈಸಲ್ಲ. ಬೇರೆ ಯಾವ್ದಾದ್ರು ಟ್ರಾನ್ಸ್ಲೇಷನ್ ನೋಡ್ತೀರಾ? ಇಂಗ್ಲಿಷ್ ಅಥವಾ ತಮಿಳ್ ಅವ್ರ ಕೊಂಕಣಿ? 1 ಕೊರಿಂಥಿಯ 6:17.
17 कौन समय के कोर्ता तो तज संगी एक आत्मजता ಏಕಾತ್ಮ ಅಲ್ವಾ? ಏಕಾತ್ಮ ಅಂದ್ರೆ ಏನು? ನನ್ನ ಆತ್ಮವು ದೇವರ ಆತ್ಮವು ಸಪರೇಟ್ ಆಗಲ್ಲ, ನಾವಿಬ್ರು ಒಂದೇ ಒಂದೇ ಆತ್ಮ ಆಗ್ತೀವಿ. ಪ್ರಿಯರೇ, ಇದು ದೇವರು ನಮ್ಮಿಂದ ಬಯಸ್ತಾ ಇದ್ದಾರೆ. ಏಕಾತ್ಮ, ನನ್ನ ಆತ್ಮ ದೇವರಾತ್ಮ ಒಂದಾಗುವ ಆ ಪರಿಸ್ಥಿತಿಯಲ್ಲಿ ನಾವು ಜೀವಿಸುವಾಗ ಪ್ರಿಯರೇ, ನಾವು ಮತ್ತೆ ಪಾಪ ಮಾಡಕ್ಕಾಗಲ್ಲ. ದೇವರೇನ್ ನಮ್ಮಿಂದ ಬಯಸ್ತಾ ಇದೆ ಅದು ಮಾತ್ರನೇ ನಾವು ಮಾಡಲು ಸಾಧ್ಯ ಆಗುವುದು. ಒಂದು ಶಿಷ್ಯನೇ ಎಂದು ಹೇಳುವಾಗ ಅವನು ಹೀಗೇನೆ ಇರಬೇಕು. ಪ್ರೈಸ್ ದಿ ಲಾರ್ಡ್. ಯೋಸೇಪ ಹಳೆ ಒಡಂಬಡಿಕೆಯಲ್ಲಿ ಯೋಸೇಪ ಬರ್ನ ಹೆಂಡತಿಯಲ್ಲಿ ಅವನು ಅಟ್ಯಾಚ್ ಹೋಗಿಲ್ಲ, ಅವನಿಗೆ ಪಾಪ ಮಾಡಕ್ ಆಗಿಲ್ಲ. ಅವನಿಗೆ ಎಲ್ಲ ಆಪ್ಷನ್ಸ್ ಓಪನ್ ಇತ್ತು, ಬಟ್ ಅವರಿಗೆ ಮಾಡಕ್ ಆಗಿಲ್ಲ. ಪ್ರಿಯರೇ, ಆ ರೇಂಜಿಗೆ ನಾವು ಹೋಗ್ಬೇಕು. ಯಾರಾದ್ರೂ ನಿಮ್ಗೆ 10 ಲಕ್ಷ ರೂಪಾಯಿ ಕೊಟ್ರು, ಶಶಿಕಲಾ ಸಿಸ್ಟರ್, ನಿಮ್ಗೆ ಯಾರಾದ್ರೂ ಲಂಚವಾಗಿ 10 ಲಕ್ಷ ಕೊಟ್ರು ಇದಾಗ್ಬೇಡಿ, ಭಯಪಡಬೇಡಿ. ಕೊಟ್ರು ನಿಮ್ಮ ರೆಸ್ಪಾನ್ಸ್ ಏನಿರ್ತದೆ? ಅಂತಾನೆ. ಅದು ಬರೋದಾದ್ರೆ ಕ್ರಿಸ್ಮಸ್ ಹಬ್ಬಕ್ಕೆ ಖರ್ಚಿಗೆ ಇಟ್ಕೋ ಅಂತ ಅದು ಬರೋದಾದ್ರೆ ನಿಮ್ಮ ಆತ್ಮ ದೇವರ ಆತ್ಮದೊಂದಿಗೆ ಏಕಾತ್ಮ ಅವಸ್ಥೆ ಆಗಿದೆ. ನಮ್ಗೆ ಮಾಡಕ್ ಆಗಲ್ಲ, ಭಯದಿಂದ ಅಲ್ಲ. ಭಯದಿಂದ ಮಾಡಕ್ಕಾಗಲ್ಲ ಅಂತ ಹೇಳೋದಾದ್ರೆ ಆ ಪರಿಸ್ಥಿತಿ ವಾತಾವರಣ ವ್ಯತ್ಯಾಸ ಆಗುವ ನಾವು ಮಾಡ್ತೀವಿ. ಈಗ ಇದು ಡೈರೆಕ್ಟರ್ ಇದಾರೆ, ನಾನು ತಗೊಂಡ್ರೆ ಅವ್ರಿಗೆ ನೋಡ್ತಾರಲ್ಲ ಅಂದೇಳಿ ಎಲ್ಲ ನೀವು ತಗೊಳ್ಳೋದಿರೋದು, ಅದು ನಿಮ್ಮಿಂದ ತಗೊಳಕ್ ಆಗಲ್ಲ. ಅದು ಅರ್ಥ ಆಯ್ತಲ್ಲ? ಈ ಪರಿಸ್ಥಿತಿಯಲ್ಲಿರುವವನು ಶಿಷ್ಯನೋ ಎಂದು ಕರೆಯಲು ಸಾಧ್ಯ ಇದೆ. ಸ್ವಲ್ಪ ಅಡ್ಜಸ್ಟ್ ಮಾಡೋಣ, ನನ್ಗೆ ಕೊಡ್ಬೇಡಿ, ನೀವು ಅವ್ರಿಗೆ ಕೊಡಿ ಅಂದೇಳಿ ಅರ್ಧ ಭಾಗಿಸೋದಾದ್ರೆ ನಾವು ಆ ದೇವರನ್ನ ಬಿಟ್ಟು ಇನ್ನೊಂದು ಕಡೆ ಏಕಾತ್ಮ ಆಗ್ತಾ ಇದ್ದೀವಿ. ಬೇರೆ ಇದು ಆಳವಾಗಿ ನಾವು ಧ್ಯಾನಿಸಬೇಕಾದ ಒಂದು ವಲಯ. ಈ ಒಂದು ಏಕಾತ್ಮ ಆಗುವಾಗ ಮತ್ತೆ ನನ್ಗೆ ನಂದೇ ಆಗಿರುವ ಚಿಂತೆಗಳಾಗತ್ತೆ ಇಲ್ಲ. ಉದಾಹರಣಕ್ಕೆ, ಈಗ ನಾವು ಮಚ್ಚಡ ಬ್ರದರ್ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಅಂತ ತಿಳ್ಕೊಳ್ಳೋಣ. ಈಗ ಅವರು ಮುಂಬೈಯಲ್ಲಿ ಇದ್ದಾರೆ. ಮಚ್ಚಡ ಬ್ರದರ್ ಹಲೋ ಬ್ರದರ್. ಮುಂಬೈಲಿ ಎಲ್ಲಿದ್ದೀರಿ? ಯಾವ ಪ್ಲೇಸ್ ಅಲ್ಲಿ? ಅಂಧೇರಿ, ಲೋಖಂಡವಾಲ. ಓಕೆ, ಈಗ ನೀವು ನಿಮಗೆ ಅವ್ರ ಮನೆಗೆ ಹೋಗ್ಬೇಕಂತ ಆಸೆ ಇದೆ ಅಂತ ಇಟ್ಕೊಳ್ಳೋಣ. ಹರ್ಷ, ನೀವು ಫೋನ್ ಮಾಡಿ ನಾವು ಬರ್ತೀವಿ ಬ್ರದರ್ ಅಂತ ಹೇಳಿ, ಹೇಗೋ ನಿಮ್ಗೆ ಅಲ್ಲಿ ರೈಲ್ವೆ ಸ್ಟೇಷನ್ ಬೇರೆ ಹೋಗಕ್ಕಾಗುತ್ತೆ. ಅಲ್ಲಿಂದ ಇವ್ರ ಮನೆಗೆ ಹೋಗೋದು ತುಂಬಾ ಕಷ್ಟ ಆಗ್ತದೆ, ಮುಂಬೈ ಬೇರೆ. ಈಗ ನೀವು ಯೋಚನೆ ಮಾಡಿ, ತುಂಬಾ ಪ್ರಯತ್ನ ಪಟ್ಟು ಏನೋ ಒಂದು ಪ್ಲಾನ್ ಮಾಡಕ್ ಆಗ್ತಾ ಇಲ್ಲ. ಕೊನೆಯಲ್ಲಿ ಮಚ್ಚಡ ಬ್ರದರ್ ಹೇಳ್ತಾ ಇದಾರೆ, ನಾನ್ ಕಾರಲ್ಲಿ ಬರ್ತೀನಿ, ನಿಮ್ಮನ್ನು ಪಿಕಪ್ ಮಾಡ್ತೀನಿ ಅಂತ ಹೇಳೋದಾದ್ರೆ, ಈಗ ನೀವು ರೈಲ್ವೆ ಸ್ಟೇಷನ್ ಅಲ್ಲಿ ತಲುಪಿ ರೈಲ್ವೆ ಸ್ಟೇಷನ್ ಹೊರಗಡೆ ಬರುವಾಗ ಮಚ್ಚಡ ಬ್ರದರ್ ಕಾರ್ ರೆಡಿ ಮಾಡಿ ನಿಮ್ಮನ್ನು ಕಾಯ್ತಾ ಇದ್ದಾರೆ. ಈಗ ನೀವು ಗೂಗಲ್ ಮ್ಯಾಪ್ ಓಪನ್ ಮಾಡ್ಬೇಕಾ? ಅವಶ್ಯಕತೆ ಇಲ್ಲ ಸರ್. ಅದು ಯಾಕೆ? ಮುಂದೆ ಇದೇ ರೀತಿ ನಾವು ಆತ್ಮರೊಂದಿಗೆ ಅಟ್ಯಾಚ್ ಆಗುವಾಗ ಇನ್ನು ನಿಮ್ ಬುದ್ಧಿ ಎಕ್ಸ್ಟ್ರಾ ಯೂಸ್ ಮಾಡ್ಬೇಕಾದ ಅಗತ್ಯ ಇಲ್ಲ. ಏನ್ ಮಾಡ್ಬೇಕು? ಆ ಮಚ್ಚಡ ಬ್ರದರ್ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಆ ರೂಟಲ್ಲೇ ನೀವು ಹೋಗಿ, ಬೇರೆ ನಿಮ್ಗೆ ಆಪ್ಷನ್ನೇ ಇಲ್ಲ. ನೀವು ಆ ರೂಟಲ್ಲಿ ಹೋಗೋದಾದ್ರೆ ಕರೆಕ್ಟ್ ಟೈಮಲ್ಲಿ ಅವ್ರ ಮನೆ ರೀಚ್ ಆಗ್ತದೆ. ಸೊ ಈ ದೇವರೊಂದಿಗೆ ಏಕಾತ್ಮ ಆಗುವಾಗ ಪ್ರಿಯರೇ, ನಮ್ ಜೀವನ ಹೀಗಿರ್ತದೆ. ನಾವು ಮತ್ತೆ ಚಿಂತಿಸುವ ಅಗತ್ಯ ಇಲ್ಲ. ಅಯ್ಯೋ, ಇದು ಅದೇ ರೋಡೇನಾ, ಇದು ಒನ್ ವೇನಾ, ಇದೆಲ್ಲ ನೀವು ಚಿಂತಿಸುವ ಅಗತ್ಯನೇ ಇಲ್ಲ. ಅವರು ನಿಮ್ಮನ್ನು ಸೇಫ್ ಆಗಿ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಇದು ಏಕಾತ್ಮ ಆಗುವಾಗ ಇರುವ ಜೀವನದ ಒಂದು ಅವಸ್ಥೆ. ನೀವು ನೋಡಿ, ಈ ಒಂದು ಅವಸ್ಥೆಗೆ ಬರುವಾಗ ನಮ್ಗೆ ಸಂಶಯಗಳು ಸೈತಾನ ಉಂಟು ಮಾಡುವನು. ಯಾಕೆ? ಯೇಸು ಸ್ವಾಮಿಗೆನೆ ಸೈತಾನ ಸಂಶಯ ಉಂಟು ನನ್ಗೆ ಈಗ್ಲೇ ಬಂದಿದೆ ಸೈತಾನ ಇನ್ನು ಉಂಟು ಮಾಡೋದು. ಆ ಕಡೆ ಎಷ್ಟು ಆರಾಮ್ ಇರ್ತಾರೆ, ನಾವು
ಏಕಾತ್ಮ ಅಂದ್ಬಿಟ್ಟು ಭಯ ಏನು ಇಲ್ದೇ ಇರ್ಬೇಕಾಗುತ್ತೆ ಭಯಪಡಬೇಡಿ, ಅನ್ಸತ್ತೆ. ಭಯಪಡಬೇಡಿ. ನೀವು ಹೋಗುವಾಗ ನದಿ ಇರುತ್ತದೆ, ಬ್ರಿಡ್ಜ್ ಇರುತ್ತದೆ, ಕ್ರಾಸಿಂಗ್ ಇರುತ್ತದೆ, ಒನ್ ವೇ ಇರುತ್ತದೆ, ಇದೆಲ್ಲ ಇರುತ್ತದೆ. ಮಚ್ಚಡಬ್ರು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಕರೆಕ್ಟ್ ರೂಟ್ ಅಲ್ಲಿ. ನೀವು ಭಯಪಡುವ ಅಗತ್ಯ ಇಲ್ಲ. ಬರುತ್ತೆ, ಇದೆಲ್ಲ ಬರುತ್ತೆ. ಮಳೆ ಬರುತ್ತದೆ. ಇದು ಇಲ್ದೆ ನೀವು ರೀಚ್ ಆಗಕ್ ಆಗಲ್ಲ. ಏನಕ್ಕೆ ಅಂದ್ರೆ ಯೇಸು ಸ್ವಾಮಿಗೊಂದು ಸಂಶಯ ಉಂಟು ಮಾಡಿದಾರಲ್ಲ ನೋಡಿ. ಆ ಮರುಭೂಮಿಯಲ್ಲಿ ಅವರು 40 ದಿನ ಉಪವಾಸ ಮಾಡುವಾಗ ಸೈತಾನೊಂದು ಪ್ರಶ್ನೆ ಆಗ್ತಾ ಇದ್ದಾನೆ. ಏನು? ಈ ಕಲ್ಲನ್ನು ರೊಟ್ಟಿಯ ಮಾಡಿ. ಅಲ್ಲಲ್ಲ, ಒಂದು ಪ್ರಶ್ನೆ ಹಾಕೋದೇನು? ನೀವು ದೇವರ ಮಗನು. ನೀವು ದೇವರ ಮಗನಾದರೆ, ಸೈತಾನ್ಯೂ ಗೊತ್ತು ದೇವರ ಮಗನು ಅಂತ ಹೇಳಿ, ಯೇಸು ಸ್ವಾಮಿಗೂ ಗೊತ್ತು ನಾನು ದೇವರ ಮಗನು ಅಂತ ಹೇಳಿ. ಮಾತ್ರ ಒಂದು ಪ್ರಶ್ನೆ ಆಗ್ತಾ ಇದೆ. ಏನು? ನೀವು ದೇವರ ಮಗನಾದರೆ ಈ ಕಾರ್ಯವನ್ನು ಮಾಡಿ. ಇದೇ ನಮ್ಗೆ, ನಾವು ಇಷ್ಟೆಲ್ಲ ಪ್ರಾರ್ಥನೆಯಲ್ಲಿ ನಿಂತರು ನಮ್ಗೆ ಇವನ್ ಒಂಥರ ಡೌಟ್ ನಮ್ಮಲ್ಲಿ ಕ್ರಿಯೇಟ್ ಮಾಡುವನು. ನಿಜವಾಗಿ ನೀವು ಏಕಾತ್ಮ ಆಗಿದ್ದೀರಾ? ನಮ್ಗೆ ಈಗ ಸಂಶಯಗಳು ಉಂಟು ಮಾಡುತ್ತಾ ಈ ಸೈತಾನ್ ನಮ್ಮನ್ನು ಮುನ್ನಡೆಸುವನು. ನಾವು ಮೊನ್ನೆ ಧ್ಯಾನಿಸಿದೀವಿ ರೋಮ 8:13 ನೀವು ದೇವರ ಮಗನು. ದೇವರನ್ನು ನೀವು ಏನನ್ನು ಕರೀಬೇಕು? ಅಪ್ಪ ಪಿತನೆಯನ್ನು ಕರೀಬೇಕು. ಆ ಆತ್ಮರನ್ನು ನಮ್ಗೆ ಕೊಟ್ಟಿದ್ದಾರೆ. ನಾವು ಈ ರೇಂಜಿಗೆ ಹೋಗುವಾಗ ಸಂಶಯ ನಮ್ಮಲ್ಲಿ ಉಂಟು ಮಾಡುವುದು. ನಿಜವಾಗಿ ನೀವು ದೇವರ ಮಗಳಾದ್ರೆ ನಿಮ್ಗೆ ಯಾಕೆ ಇಷ್ಟೊಂದು ಕಷ್ಟಗಳು? ಅಲ್ವಾ ಶಶಿಕಲಾ ಸಿಸ್ಟರ್? ಎಸ್ ಸರ್, ಎಸ್ ಬ್ರದರ್, ಎಸ್. ಈ ಸಂಶಯ ಉಂಟು ಮಾಡುವನು ಯಾರು? ಈ ಸಂಶಯ ಉಂಟು ಮಾಡುವನು ಯಾರು? ಸೈತಾನ. ಬ್ರದರ್ ಸೈತಾನ ಅಂದ್ಬಿಡ್ಬೇಡಿ ಆಮೇಲೆ. ಓಕೆ, ಸೊ ಇದೇ ನಮ್ ಇಶ್ಯೂ. ನಾನು ಹೇಳೋದು, ನಾವು ಕೂಲ್ ಆಗಿ ಹೋಗಕ್ಕೆ ರೆಡಿ ಇಲ್ಲ. ನಿಮ್ಮನ್ನು ಮಚ್ಚಾಡಬಾರ್ದು ಕರ್ಕೊಂಡು ಹೋಗ್ತಾ ಇದಾರೆ, ಆದ್ರೆ ನಿಮ್ಗೆ ಸಂಶಯ ಆಗ್ತಾ ಇದೆ, ಇವ್ರು ನಮ್ಮನ್ನು ಕರೆಕ್ಟ್ ರೋಡಲ್ಲಿ ಕರ್ಕೊಂಡು ಹೋಗ್ತಾರಾ? ನಾವು ಮನೆ ನಿಜವಾಗಿ ತಲುಪಬಹುದಾ? ಈ ಸಂಶಯಗಳು ಉಂಟು ಮಾಡುವನು ಈ ಸೈತಾನನು. ಪ್ರಿಯರೇ, ನಾವು ಫಸ್ಟ್ ದೇವರ ಬಗ್ಗೆ ನಾವು ಧ್ಯಾನಿಸುತ್ತೇವೆ. ನಮ್ಮ ರಕ್ಷಕನು, ಅವರು ನಮ್ಮ ಪ್ರಭು. ಓಕೆ, ಅವರು ನಮ್ಮ ತಂದೆ. ನಾವು ಅವರೊಂದಿಗೆ ಏಕಾತ್ಮರಾಗಿದ್ದಾರೆ. ಡಿಸೈಪಲ್ಶಿಪ್ಪಿನ ಒಂದೊಂದು ಭಾಗಗಳಿದಲ್ಲ. ಇನ್ನು ಮುಂದೆ ಬರುವಾಗ ನಮ್ಮನ್ನು ಹೇಗೆ ಜನ ಅರ್ಥ ಮಾಡ್ಬೇಕು? ಈಗ ದಯಾಲ್ ಮಗನ ಹೆಸರೇನು? ದೊಡ್ಡವೊಂದು ಇವತ್ತು ಅವನದೇ ಬರ್ತಡೆ. ಇವತ್ತು ಅಲ್ಲಿ ಬರ್ತಡೆ. ಓಕೆ, ಹೆಂಗೆ ಕೋಇನ್ಸಿಡೆನ್ಸ್? ಎಸ್, ದೇವರಿಗೆ ಸ್ತೋತ್ರ. ನೋಡಿ, ಈಗ ಪ್ರೀತಮ್ ಕಾರ್ಮಲ್ ಏರಿಯಾದಲ್ಲಿ ಹೋದ್ರೆ ಪ್ರೀತಮ್ ಹೇಗೆ ಇಂಟ್ರೊಡ್ಯೂಸ್ ಮಾಡ್ತಾನೆ? ನಾವು ಅದೇ ಇದ್ವಲ್ಲ, ಅದು ನಾನು ಓದಿದ ಸ್ಕೂಲ್ ಇಲ್ಲೇ. ಅಲ್ಲಲ್ಲ, ಹೌದೇ, ಓಕೆ, ಓದಿದ ಸ್ಕೂಲ್ ಇಲ್ಲೇ ಅಂತ ಹೇಳ್ತಾನೆ. ನಮ್ಮ ಅಮ್ಮ ಇಲ್ಲೇ ಇರೋದು. ನಮ್ಮ ಅಮ್ಮ ಇಲ್ಲಿ ಟೀಚರ್ ಆಗಿದ್ದಾರೆ. ಇಲ್ಲದೆ ನಾನು ದಯಾಲ್ ಅವರ ಮಗ ಅಂತ ಹೇಳಿದ್ರು ಗೊತ್ತಾಗ್ತದೆ. ಹೌದು ಬ್ರದರ್. ಅಲ್ವಾ? ಹೌದೌದು. ಸೊ ನಮ್ಗೆಲ್ಲ ಒಂದು ಐಡೆಂಟಿಟಿ ಅಂತ ಹೇಳೋದು, ನಾವು ಯಾರ್ದು ಮಗಳು ಅಂತ ಹೇಳಿನೇ ನಮ್ಮ ಸುತ್ತಮುತ್ತ ಅದು ಎಷ್ಟು ರೇಂಜ್ ಅಲ್ಲಿ ಗೊತ್ತಾಗ್ತದೆ? ಮ್ಯಾಕ್ಸಿಮಮ್ ಕಾರ್ಮಲ್, ಸೆಂಟ್ ಜಾನ್ಸ್ ಸುತ್ತಮುತ್ತಲು ಗೊತ್ತಾಗ್ತದೆ. ಈಗ ಅವರು ಮದ್ದೂರಿಗೆ ಹೋಗಿ ನಾನು ದಯಾಲ್ ಮಗ ಅಂತ ಹೇಳಿದ್ರೆ ಏನಾಗ್ತದೆ? ದಯಾಳ ಗೊತ್ತಿಲ್ಲಲ್ಲ. ಆಯ್ತಲ್ಲ. ಸೊ ನಮ್ಮ ಆ ಒಂದು ವಠಾರದಲ್ಲಿ ಮಾತ್ರ ನಮ್ಗೆ ಈ ಐಡೆಂಟಿಟಿ ಇರೋದು. ಆದರೆ ನಾನು ದೇವರ ಮಗನು ಎಂಬ ಅರಿವಿಗೆ ನಾನು ಬರುವಾಗ, ಪ್ರಿಯರೇ, ಇದು ಮಂಡ್ಯದಲ್ಲೆಲ್ಲ, ಮೈಸೂರಲ್ಲೆಲ್ಲ, ಯಾವ ದೇವರು. ಓಕೆ, ನೀವು ಸ್ವರ್ಗಕ್ಕೆ ಹೋದರೂ ಆ ಐಡೆಂಟಿಟಿ ಕ್ಲಾರಿಟಿ ಇದೆ ನಿಮ್ಗೆ ಅದರಲ್ಲಿ ಸಂಶಯ ಬರ್ಬೋದು ಅಷ್ಟೇ. ಎಲ್ಲಿಗೆ ಹೋದರೂ ನಾನು ಇಂಥವನು ಅಂತ ಆ ತಂದೆಯ ಮಗನು ಅಂತ ಹೇಳಕ್ಕೆ, ಆ ದೇವರನ್ನು ತಂದೆಯಾಗಿ ನಾವು ಗಟ್ಟಿಯಾಗಿ ಹಿಡಿಯಬೇಕು. ಪ್ರೈಸ್ ದಿ ಲಾರ್ಡ್. ನೀವು ಅಮೇರಿಕೆಗೆ ಹೋಗಿ ನಾನು ಈ ದೇವರ ಮಗನು ಅಂತ ಹೇಳುವಾಗ
ನಿಮ್ಮನ್ನು ತಿಳಿಯೋರು ಇದ್ದೇ ಇರ್ತಾರೆ, ಖಂಡಿತವಾಗಿ. ಯಾಕಂದ್ರೆ ಆ ದೇವರನ್ನು ತಿಳಿದವರು ಇರ್ತಾರಲ್ಲ ಅಲ್ಲಿ. ಅರ್ಥ ಆಯ್ತಲ್ಲ ಪ್ರಿಯರೇ? ಈ ಒಂದು ಇದು ನಮ್ಗೊಂದು ಶಕ್ತಿ ಆಗಿದೆ, ನಾನು ದೇವರ ಮಗನು, ದೇವರ ಮಗಳು ಎಂದು ಹೇಳುವಾಗ. ಇಲ್ಲಿ ಬರುವ ಒಂದು ಸಮಸ್ಯೆ ಏನೆಂದರೆ, ಸ್ವಲ್ಪ ನಾವು ಆಳವಾಗಿ ಇದನ್ನು ಚಿಂತಿಸಬೇಕು. ಗೆಲಾತ್ಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ 21ರಿಂದ ಓದುವಾಗ ಸಂತ ಪೌಲರು ಅಬ್ರಾಹಾಮನ ಇಬ್ಬರು ಮಕ್ಕಳಿದಾರಲ್ಲ, ಅವರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ದಾರೆ. ಇದು ನಾವೊಂದು ಕಲಿಯುವಾಗ ಪ್ರಿಯರ ಅರ್ಥ ಮಾಡಿ, ಇಬ್ರು ಮಕ್ಕಳು ನಮ್ಮಲ್ಲಿದೆ, ಇಬ್ರು ಮಕ್ಕಳ ಸ್ವಭಾವವು ನಮ್ಮಲ್ಲಿದೆ. ಓಕೆ, ಓದಿ 21. ಧರ್ಮಶಾಸ್ತ್ರಕ್ಕೆ ಅಧೀನರಾಗಲು ಆಶಿಸುವವರೇ, ನನಗೆ ಉತ್ತರ ಕೊಡಿ. ಅದೇ ಧರ್ಮಶಾಸ್ತ್ರ ಹೇಳೋದನ್ನು ನೀವು ಕೇಳಲಿಲ್ಲವೇ? 21 ಅಲ್ವಾ ಅದು? ಗೆಲಾತ್ಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ. ಓದಿ, ಮುಂದುವರಿಸಿ. ಅಬ್ರಹಾಮನಿಗೆ ಇಬ್ಬರು ಮಕ್ಕಳಿದ್ದರು. ಒಬ್ಬನು ದಾಸಿಯಿಂದ ಹುಟ್ಟಿದವನು, ಇನ್ನೊಬ್ಬನು ಧರ್ಮಪತ್ನಿಯಿಂದ ಹುಟ್ಟಿದವನು. ಓಕೆ. ದಾಸಿಯ ಮಗ ಪ್ರಕೃತಿ ಸಹಜವಾಗಿ ಹುಟ್ಟಿದವನು, ಧರ್ಮಪತಿಯ ಮಗನಾದರೂ ವಾಗ್ದಾನದ ಫಲವಾಗಿ ಹುಟ್ಟಿದವನು. ದಾಸಿಯ ಮಗನು ಹೇಗೆ ಹುಟ್ಟಿದವನು? ಪ್ರಕೃತಿ ಸಹಜವಾಗಿ. ಪ್ರಕೃತಿ, ಸಹಜ, ಮಾಮೂಲಿ, ನಾರ್ಮಲ್. ಪ್ರಕೃತಿ ಅಂದ್ರೆ ಲೋಕದ ರೀತಿಯಲ್ಲಿ ಹುಟ್ಟಿದವನು. ಓಕೆ. ಆದರೆ ಇನ್ನೊಬ್ಬ ಹೇಗೆ? ಧರ್ಮಪತಿಯ ಮಗನಾದ್ರೂ ವಾಗ್ದಾನ, ದೇವರ ವಾಗ್ದಾನದಿಂದ ಹುಟ್ಟಿದವನು. ಇಬ್ರು ಮಕ್ಕಳು. ಓಕೆ. ಒಂದು ನ್ಯಾಚುರಲ್ ಆಗಿ ಬಂದವನು, ಇನ್ನೊಂದು ಪ್ರಾಮಿಸ್ ಇಂದ, ವಾಗ್ದಾನದಿಂದ ಬಂದವನು. ಓಕೆ, ಇನ್ನು ಮುಂದುವರಿಸಿ ಓದಿ. ಇದೊಂದು ಅಲಂಕಾರ ರೂಪ. ಈ ನೋಡಿ, ಇಬ್ಬರ ಇದೊಂದು ಅಲಂಕಾರ ರೂಪ ಅಂತ ಹೇಳ್ತಾ ಇದ್ರೆ, ಅಲಂಕಾರ ಅಂತ ಹೇಳುವಾಗ ಏನರ್ಥ? ಕೆಜಿ ಸರ್, ಕನ್ನಡದಲ್ಲಿ ಅಲಂಕಾರ ಅಂತ ಹೇಳುವಾಗ ಏನು? ಕಂಪ್ಯಾರಿಸನ್, ಡೈರೆಕ್ಟ್ ಕಂಪ್ಯಾರಿಸನ್. ಉಪಮ ಅಲಂಕಾರವಿದೆ ಅಲ್ವಾ? ಸುಮಾರು ಅಲಂಕಾರಗಳಿದೆ. ಇದೊಂಥರ ಕಂಪ್ಯಾರಿಸನ್ ಆಗಿದೆ. ಇನ್ನು ಮುಂದುವರಿಸೋದು. ಈ ಇಬ್ಬರು ಸ್ತ್ರೀಯರು ಎರಡು ಒಡಂಬಡಿಕೆಗಳಿಗೆ ಸದೃಶರಾಗಿದ್ದಾರೆ. ಒಂದು ಸೀನಾಯಿ ಪರ್ವತದಲ್ಲಿ ಮಾಡಲಾದ ಒಡಂಬಡಿಕೆ, ಅದು ದಾಸತ್ವಕ್ಕೆ ಮಕ್ಕಳನ್ನು ಏರುತ್ತದೆ. ಅದನ್ನು ಸೂಚಿಸುವವಳೆ ದಾಸಿ ಅಗಾರಳು. ಅರೇಬಿಯಾದಲ್ಲಿರುವ ಸೀನಾಯಿ ಪರ್ವತವನ್ನು ಪ್ರತಿನಿಧಿಸುವ ಈ ಅಗಾರಳು ಈಗಿನ ಜೆರುಸಲೇಮ್ ನಗರವನ್ನು ಹೋಲುತ್ತಾಳೆ. 27ನೇ ವಾಕ್ಯದಿಂದ ಓದಿ. ಸಂತಾನವಿಲ್ಲದೆ ಸ್ತ್ರೀಯೇ ಸಂತೋಷಿಸು, ಪ್ರಸವ ವೇದನೆಯದವಳೆ ಹರ್ಷೋದ್ಗಾರ ಮಾಡು, ಗಂಡನುಳ್ಳವನಿಗಿಂತ ಕೈ ಬಿಟ್ಟವಳ ಸಂತಾನ ಹೆಚ್ಚು ಎಂದು ಪವಿತ್ರ ಗ್ರಂಥದಲ್ಲಿ ಲಿಖಿತವಾಗಿದೆ. ಆದ್ದರಿಂದ ಪ್ರಿಯ ಸಹೋದರರೇ, ನೀವು ಇಸಾಕನಂತೆ ವಾಗ್ದಾನದ ಫಲವಾಗಿ ಹುಟ್ಟಿದ ಮಕ್ಕಳು. ನಾವು ಯಾರು? ವಾಗ್ದಾನದ ಫಲವಾಗಿ ಹುಟ್ಟಿದವನು. ಓಕೆ. ಇನ್ನು ಅಂದು ಪ್ರಕೃತಿ ಸಹಜವಾಗಿ ಹುಟ್ಟಿದವನು ದೇವರ ಆತ್ಮದಿಂದ ಹುಟ್ಟಿದವನನ್ನು ಹಿಂಸೆ ಪಡಿಸಿದಂತೆ ಇಂದು ನಡೆಯುತ್ತದೆ. ನೋಡಿ, ನ್ಯಾಚುರಲ್ ಆಗಿ ಲೋಕದ ರೀತಿಯಲ್ಲಿ ಹುಟ್ಟಿದವನು ವಾಗ್ದಾನದ ಪ್ರಕಾರ ಹುಟ್ಟಿದವನನ್ನು ತುಂಬಾ ಹಿಂಸೆ ಪಡಿಸಿದ್ದಾನಂದೇಳಿ. ಅಂದ್ರೆ ಲೋಕದ ರೀತಿಯಲ್ಲಿ ಹುಟ್ಟಿದವನೆಂದು ಹೇಳುವಾಗ ಪ್ರಿಯರೇ, ನಮ್ಮಲ್ಲಿರುವ ಲೋಕದ ಗುಣಗಳು, ಆ ಸ್ವಭಾವ ಇದೆಯಲ್ಲ, ನಮ್ಮಲ್ಲಿರುವ ಅಹಂಕಾರ, ನಮ್ಮಲ್ಲಿರುವ ಕೋಪ, ವೈರಾಗ್ಯ, ಈ ರೀತಿ ಇದೆಲ್ಲ ನ್ಯಾಚುರಲ್ ಆಗಿ ನಮ್ಮಲ್ಲಿ ಹುಟ್ಟಿರುವ ಒಂದು ಸ್ವಭಾವ. ಇನ್ನೊಂದು ಸ್ವಭಾವ ದೇವರ ಅಕೃಪಾವರಗಳಿಂದ ಹುಟ್ಟಿದ ಇನ್ನೊಂದು ಸ್ವಭಾವ, ಜ್ಞಾನ, ವಿವೇಕ, ಅರಿವು, ಇದರಿಂದ ತುಂಬಿದ ಇನ್ನೊಂದು ಸ್ವಭಾವ. ಪ್ರಿಯರೇ, ಈ ಎರಡು ಸ್ವಭಾವಗಳು ನಮ್ಮಲ್ಲಿ ಇದೆ. ಏನಾಗ್ತದೆ? ನ್ಯಾಚುರಲ್ ಆಗಿ ಹುಟ್ಟಿದವನು ಯಾವಾಗಲೂ ಯಾರನ್ನು ಕುಗ್ಗಿಸ್ತಾ ಇರ್ತಾನೆ? ದೇವರ ಸ್ವಭಾವದಲ್ಲಿ ಹುಟ್ಟಿರುವ ಈ ಒಂದು ಹೋರಾಟ ನಮ್ಮೊಬ್ಬೊಬ್ಬರಲ್ಲೂ ನಿರಂತರವಾಗಿ ನಡೀತಾ ಇದೆ. ದೇಯಾಲೇನೇ ಹೇಳ್ತೀರಾ ಈ ವಿಷಯದಲ್ಲಿ? ಎಸ್, ಹೌದು ಬ್ರದರ್, ನಿಜ. ನೋಡಿ, ಈ ಇಸ್ಮಾಯಿಲು ನಮ್ಮಲ್ಲಿದ್ದಾನೆ, ಈಸಾಕನು. ಇಸ್ಮಾಯಿಲ್ ಸ್ವಲ್ಪ
ಡಾಮಿನೇಟಿಂಗ್ ಮಾಡ್ತಾರೆ. ಡಾಮಿನೇಟ್ ಮಾಡ್ತಾನೆ. ಲೋಕದ ಆ ಸ್ವಭಾವ ನಮ್ಮಲ್ಲಿ ಡಾಮಿನೇಟ್ ಮಾಡ್ತಾನೆ. ಈಸಾಕನನ್ನು ಕುಗ್ಗಿಸುತ್ತಾ ಇರ್ತಾನೆ ಅಲ್ವಾ? ಇದು ನಮ್ಮಲ್ಲಿರೋ ಎರಡು ಸ್ವಭಾವಗಳೇ. ಇನ್ನು ಮುಂದುವರಿಸಿ ಓದಿ. ಪವಿತ್ರ ಗ್ರಂಥದ ಹೇಳುವುದಾದರೂ ಏನು, ದಾಸಿಯನ್ನು ಅವಳ ಮಗನನ್ನು ಹೊರಕ್ಕೆ ದೂಡು, ದಾಸಿಯನ್ನು ಅವಳ ಮಗನನ್ನು ಹೊರಕ್ಕೆ ದೂಡು ಎಂದು ಪವಿತ್ರ ಗ್ರಂಥ ಹೇಳುತ್ತಾ ಇದೆ. ಅಂದ್ರೆ ಅರ್ಥ ಏನು ಕೆಜೆ ಸರ್? ಸರಿ, ಅದೇ ಇಬ್ರಿಗೂ ಬರೋದಿಲ್ಲ. ಇಬ್ಬರಿಗೂ ಅಲ್ಲಿ ವಿರೋಧ ಇರ್ತದೆ. ಈಗ ಇಸ್ಮಾಯಿಲ ಹಿಂಸೆ ಕೊಡ್ತಾನೆ ಇರ್ತಾನೆ, ಆದ್ರಿಂದ ಇದು ಸರಿ ಬರೋದಿಲ್ಲ. ಆದ್ರಿಂದ ಅವನನ್ನ ಬಿಡುಗಡೆ ಮಾಡ್ಬೇಕಾದ್ರೆ ಇಸ್ಮಾಯಿಲನ್ನ ಹೊರಗಾಕ್ಬೇಕು. ಇಸ್ಮಾಯೇಲ್ ಎಂಬ ಈ ಲೋಕದ ಸ್ವಭಾವವನ್ನು ನಮ್ಮಿಂದ ಹೊರಗಡೆ ಕಟ್ಟಲೇಬೇಕು. ಓಕೆ, ದೇವರೇ ಹೇಳ್ತಾ ಇದ್ದಾರೆ, ಅದ ಆಸ್ತಿಯನ್ನು ಅವನ ಮಗನನ್ನು ನೀವು ಹೊರದೂಡಬೇಕು. ಮುಂದುವರಿಸಿ ಓದಿ. ದಾಸಿಯ ಮಗನು ಧರ್ಮಪತ್ನಿಯ ಮಗನೊಂದಿಗೆ ಪಾಲುಗಾರನಾಗಕೂಡದು. ದಾಸಿಯ ಮಗನು, ನಾವು ಹಳೆ ಒಡಂಬಡಿ ಓದುವಾಗ ನಮ್ಗೆ ಪಾಪ ಅಂತ ಅನಿಸ್ತದೆ ಅಲ್ವಾ? ಮತ್ತೆ ದೇವ್ರು ಯಾಕೆ ಈಗ ಮಾಡಿದ್ರು ಅಂತಾನೆ ಅನಿಸ್ತದೆ ಇವಾಗ ಅರ್ಥ ಆಗ್ತಾ ಇದೆ. ಇದೊಂದೆಲ್ಲ ಒಂದು ಕ್ಲಾರಿಟಿ ನಮ್ಗೆ ಕೊಡಲು, ಅಯ್ಯೋ ಪಾಪ ಹಾಗಾರಲ್ಲ, ಅವಳದ್ದೇನು ತಪ್ಪಿದೆ ಅಂತೆಲ್ಲ ನಾವ್ ಅನಿಸ್ತದೆ. ಆದ್ರೆ ಈಗ ನಮ್ಗೆ ಅರ್ಥ ಆಗ್ತಾ ಇದೆ, ಇದು ನಮ್ಮಲ್ಲಿರುವ ಆ ಸ್ವಭಾವವೇ ಆಗಿದೆ. ಆಯ್ತಾ? ಸೊ ನಮ್ಗೆ ಬೇರೆ ಆಪ್ಷನ್ ಇಲ್ಲ. ಈ ದಾಸಿಯ ಮಗನನ್ನು ನಮ್ಮಿಂದ ಹೊರದೂಡಲೇಬೇಕು. ಪ್ರೈಸ್ ದಿ ಲಾರ್ಡ್. ಬ್ರದರ್, ಇನ್ನೊಂದು ಇದು ಎಕ್ಸಾಂಪಲ್ ಕೊಟ್ಟು ಹೇಳಿ, ಇದನ್ನ ಇನ್ನೊಂದ್ ಸ್ವಲ್ಪ ಈಸಿಯಾಗಿ ಹೇಳ್ಬೋದು. ನನ್ಗೆ ಕೆಜೆ ಸರ್ ಹೇಳಿದ್ರೆ ಈಸಿ ಆಗ್ತದೆ ಅನ್ಸುತ್ತೆ. ಕೆಜೆ ಸರ್ ನೀವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಒಂದು ಎಕ್ಸಾಂಪಲ್ ಕೊಟ್ಟು. ಯಾವುದು ಸರ್ ಇದು? ದಾಸಿ ಮಗ ಇದ್ದ ಈ ವಿಷಯ ಈಗ ನಾವು ಧ್ಯಾನಿಸಿರುವ ವಿಷಯ. ನಾವೀಗ ಸಿಸ್ಟರ್ ಅರ್ಥ ಆಯ್ತಲ್ಲ, ಇಬ್ರು ಮಕ್ಕಳು, ಒಬ್ರು ಪ್ರಕೃತಿ ಸಹಜವಾಗಿ ಲೋಕದ ರೀತಿಯಲ್ಲಿ ಹುಟ್ಟಿದವರು, ಇನ್ನೊಬ್ರು ವಾಗ್ದಾನದ ರೀತಿಯಲ್ಲಿ ದೈವ ಸಹಾಯದಿಂದ ಹುಟ್ಟಿದವರು. ಈಗ ಇವರಿಬ್ಬರಿಗೂ ಬರೋದಿಲ್ಲ. ಯಾಕಂದ್ರೆ ಲೋಕದ ಸ್ವಭಾವ ಇರುವ ವ್ಯಕ್ತಿ ಒಬ್ಬ ಮಗ ಇನ್ನೊಬ್ಬ ಮಗನನ್ನ ಸದಾ ಹಿಂಸೆ ಕೊಡ್ತಾ ಇರ್ತಾನೆ. ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದು ನಮ್ಮಲ್ಲಿರುವ ತಾಪ ವೈರಾಗ್ಯ ಇವುಗಳೆಲ್ಲ, ಅಹಂಕಾರ ಇದೆಲ್ಲ. ಸೊ ಈಗ ಈಸಾಕನಿಗೆ ದೈವ ಸ್ವಭಾವ ಹುಟ್ಟಿದ್ರಿಂದ ಒಳ್ಳೆಯ ಗುಣಗಳೇ ಅವನಲ್ಲಿ ಇರ್ತದೆ. ಸೊ ನಮ್ಮಲ್ಲಿ ಎರಡು ಸ್ವಭಾವಗಳನ್ನು ನಾವು ಕಾಣ್ತೇವೆ. ಈ ಒಂದು ಮೊದಲನೇ ಸ್ವಭಾವ ನಮಗೆ ಎರಡನೇ ಸ್ವಭಾವದ ಮೇಲೆ ಸದಾ ದಾಳಿ ಮಾಡ್ತಾ ಇರ್ತದೆ, ಸದಾ ಹಿಂಸೆ ಕೊಡ್ತಾ ಇರ್ತದೆ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಜೀವಿಸ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಒಂದು ಸ್ವಭಾವನ ನಾವು ನಮ್ಮಿಂದ ತೆಗೆದುಹಾಕ್ಬೇಕು. ಅಂದ್ರೆ ಲೋಕದ ರೀತಿಯ ಸ್ವಭಾವನ ನಾವು ನಮ್ಮಿಂದ ತೆಗೆದುಹಾಕ್ಬೇಕು. ಸೊ ಇಬ್ರು ಒಟ್ಟಿಗಿರ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರನೇ ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ದೇವರು ಹೇಳೋದು ಇಸ್ಮಾಯಿಲನನ್ನ ಆಚೆ ಕಳಿಸು ಅಂತೇಳಿ. ಸೊ ಈಗ ನಮ್ಮಲ್ಲಿರುವ ಇದನ್ನ ಆಚೆ ನಾವು ಕಳಿಸಿದಾಗ ಮಾತ್ರ ನಾವು ದೈವ ಸ್ವಭಾವದಲ್ಲಿ ಸಂಪೂರ್ಣವಾಗಿ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಾಂದ್ರೆ ನಾವು ಈ ಜಂಜಾಟದಲ್ಲೇ ಮುಳುಗಿರ್ಬೇಕಾಗ್ತದೆ ಅನ್ನೋದು ನನ್ಗೆ. ಇದು ನೋಡಿ ಸಿಸ್ಟರ್, ಈಗ ಹಳೆ ಒಡಂಬಡಿಕೆಯಲ್ಲಿ ಇದು ದೇವರೇ ಹೇಳಿದ್ರಲ್ಲ ಬ್ರದರ್, ಅಬ್ರಾಹ್ಮನಿಗೆ ಹಿಂಗೆ ದಾಸಿ ಅದರ ಒಂದು ಇಂಡಿಕೇಶನ್, ನಾವು ಈಗ ಫೇಸ್ ಮಾಡುವ ಇಶ್ಯೂಗಳ ಒಂದು ಇಂಡಿಕೇಶನ್ ದೇವರು ಹಳೆ ಒಡಂಬಡಿಕೆಯಲ್ಲಿ ತೋರಿಸಿದ್ದಾರೆ ಅಷ್ಟೇ. ಬ್ರದರ್ ಇದೆ. ಬ್ರದರ್ ಹೇಳಿ ಬ್ರದರ್, ನಾವು ಒಂದು ಮನೆ ಉಂಟು ನಮ್ದು, ನಾವು ಬಾಡಿಗೆಗೆ ಕೊಡ್ತೇವೆ. ಬಾಡಿಗೆಗೆ ಕೊಟ್ಟ ನಂತರ ಮನೆ ಒಂದು ರೂಮು ನಾನು ಲಾಕ್ ಮಾಡಿ ಇಡ್ತೇನೆ, ಒಂದು ರೂಮ್. ಈ ಒಂದು ರೂಮು ನಾನು ಕೊಡುದಿಲ್ಲ, ಮನೆ ಬಾಡಿಗೆಗೆ ಕೊಡ್ತೇನೆ, ಒಂದು ರೂಮು ನಂದು. ಆದ್ರೆ ನನಗೆ ಒಳಗೆ ಹೋಗ್ಲಿಕ್ಕೆ ಆಗ್ತದ? ಅವರ ಒಳಗಿಂದ ಲ್ಯಾಚ್ ಆಗ್ತಾರಲ್ಲ. ನಾವು ದೇವರ ಆಲಯ ಎಂದು ದೇವರು ಹೇಳಿದ್ದಾರೆ, ಆದರೆ ಒಂದು ರೂಮ್ ನಾವು ಲಾಕ್ ಮಾಡಿ ಇಟ್ಟಿದ್ದೇವೆ, ದೇವರಿಗೆ ಪ್ರವೇಶ ಕೊಡುವುದಿಲ್ಲ. ದೇವರಿಗೆ ನಮ್ಮಲ್ಲಿ ಕೆಲಸ ಮಾಡೋದು ನಾವು ಬಿಡುವುದಿಲ್ಲ. ನಾವು ಎರಡು ಸ್ವಭಾವ ತಾಳಿದ್ದನ್ನ ಎರಡನ್ನು ಇಟ್ಟುಕೊಂಡಿದ್ದೇವೆ. ಒಂದು ರೂಮ್ ಮಾತ್ರ ಲಾಕ್ ಮಾಡಿ ಇಟ್ಟಿದ್ದೇವೆ, ಯಾರಿಗೂ ತೋರಿಸಿದಿಲ್ಲ. ಹೊರಗೆ ಮಾತ್ರ ನಾವು ತೋರಿಸ್ತೇವೆ, ಭಕ್ತರು ಬೈಬಲ್ ಅಪ್ಪಿ ಹಿಡಿದು ಹೋಗ್ತೇವೆ, ಆದರೆ ಒಳಗಿದೆ ಏನಿಲ್ಲ. ಹಾಗಿರುವಾಗ
ದೇವರಿಗೆ ನಾವು ನಮ್ಮಲ್ಲಿ ಕೆಲಸ ಮಾಡಲಿಕ್ಕೆ ಬಿಡದಿದ್ದರೆ ನಮ್ಮಲ್ಲಿ ಏನು ಉಳಿದು ಆಗುವುದಿಲ್ಲ. ನಾವು ಸಮರ್ಪಣೆ ಮಾಡಿದರೆ ಮಾತ್ರ ದೇವರು ನಮ್ಮಲ್ಲಿ ಕೆಲಸ ಮಾಡ್ತಾರೆ. ಜೀಸಸ್ ಈಸ್ ದ ಹೆಡ್ ಆ್ಯಂಡ್ ವಿ ಆರ್ ದ ಬಾಡಿ. ಇದು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ನನಗೆ ಏನು ನೋವಾದ್ರೆ ಅದು ನೋವಾಗುವುದು ಯೇಸುವಿಗೆ, ಅವರು ನಮ್ಮನ್ನು ಅವರ ರಕ್ತದಿಂದ ಪರ್ಕೊಂಡಿದ್ದಾರೆ. ಅದರಿಂದ ಇದನ್ನು ನಾವು ಅರ್ಥ ಮಾಡಿಕೊಂಡರೆ ಮಾತ್ರ ಈ ನಮ್ಮ ಸಮರ್ಪಣೆ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಉಂಟು. ನೀವು ಯೋಚನೆ ಮಾಡಿ, ಅಬ್ರಾಹಮನಿಗೆ ಸಾರಲು ಹೇಳಿದರು ಹಾಗಾರಳನ್ನು ಅವನ ಮಗನನ್ನು ಹೊರಗೆ ಕಳಿಸಿ ಅಂತ ಹೇಳಿ. ಅಬ್ರಾಹಮನ ಮನಸ್ಸಲ್ಲಿ ಬಂದ ಟೆನ್ಷನ್ ಸ್ವಲ್ಪ ಏನೂ ಅಲ್ಲ. ನಮ್ಮ ಮನಸ್ಸಿನಲ್ಲಿ ಆ ಟೆನ್ಷನ್ ಇದೆ. ಈ ಹಳೆ ಸ್ವಭಾವವನ್ನು ಬಿಟ್ಕೊಡಲು ತುಂಬಾ ಟೆನ್ಷನ್ ಇದೆ. ಕೆಲವೊಮ್ಮೆ ಇಯರ್ ಎಂಡ್ ಆಗುವಾಗ ಡಿಸೈಡ್ ಮಾಡ್ತೀವಿ, ಹೊಸ ವರ್ಷದಲ್ಲಿ ಏನೆಲ್ಲ ಮಾಡ್ತೀವಿ ಅಂತ ಹೇಳಿ. ಶಶಿಗೆಲ್ಲ ಡಿಸೈಡ್ ಮಾಡ್ತೀರಾ? ಏನೆಲ್ಲ ಹೊರಗಡೆ ಕಟ್ಟುತ್ತೀವಿ ಅಂತ ಹೇಳಿ ತೀರ್ಮಾನಿಸ್ತೀರೋ ಅದೆಲ್ಲ ಹಾಗಾರನ ಮಕ್ಕಳು. ಅಬ್ರಾಮಗೆ ದೇವರು ಹೇಳಲಿಲ್ಲ, ಅಬ್ರಾಮನ್ಗೆ ಸಾರಳು ಹೇಳಿದ್ದು. ಪ್ರಶ್ನೆ ಬಂದಾಗ ದೇವರ ಹತ್ರ ಮೊರೆ ಇಟ್ಟಾಗ ಅವ ಹೇಳಿದ, ಯಾರ ಮಾತು ಕೇಳಿದಿ ನೀನು ಓದಿ? ಸಾರಳ. ಈಗ ಸಾರ ಏನ್ ಹೇಳ್ತಾಳೆ ಹಾಗೆ ಮಾಡು, ಹಾಗೆ ಮಾಡಿ ಅಷ್ಟೇ. ಸೊ ಪ್ರಿಯರೇ, ಈಗ ಅಲ್ಟಿಮೇಟ್ ಆಗಿ ನಮ್ಮಲ್ಲಿ ಎರಡೂ ಸ್ವಭಾವ ಇದೆ. ಇದನ್ನ ಹೊರಗಡೆ ತಳ್ಳಬೇಕು, ಹೊರಗೆಟ್ಟಬೇಕು. ಇದು ಹೊರಗೆಟ್ಟಿದ್ರೆ ಮಾತ್ರನೇ, ಇದು ಹೊರಗೆಟ್ಟಕ್ಕೆ ನಮ್ಗೆ ಶಕ್ತಿ ಇದೆಯೋ ಇಲ್ಲೋ ಅದು ನೆಕ್ಸ್ಟ್ ಪ್ರಾಬ್ಲಮ್. ಒಂದೇನಂದ್ರೆ, ಈಗ ಮಚಾಡ ಬ್ರದರ್ ಹೇಳಿದಾಗೆ, ನೀನು ಸಾರಳೊಂದಿಗೆ ಅಟ್ಯಾಚ್ ಆಗಿ, ನೀವು ಸಾರಳೊಂದಿಗೆ ಒಂದಾಗುವಾಗ ಬಾಕಿ ಎಲ್ಲ ಹೊರಗಡೆ ಹೋಗ್ತದೆ. ಡಬಲ್ ಮೈಂಡ್ ಬೇಡ, ಸಾರಳೊಂದಿಗೆ ದೇವರ ನಾನು ಅವರ ಸಂಗಾತಿ, ಈ ರೀತಿಯಲ್ಲಿ ನಾವು ಇಬ್ರು ಒಂದೇ. ಇದೊಂದು ಮಾತ್ರ ನಮ್ಗಿರ್ಬೇಕು, ಬೇರೆ ಒಂದು ಆಪ್ಷನ್ನೇ ನಮ್ಗೆ ಬರಬಾರ್ದು. ಸಾರಳೊಂದಿಗೆ ಒಂದಾಗಿ ಬೇರೆಯವ್ರನ್ನ ಕಳಿಸಿ, ಆಚೆ ಕಳಿಸಿ ಅಂತ ಹೇಳಿದ್ರು. ಬೇರೆ ಇದು ನಮ್ಗೆ ಈ 2025 ಕೊನೆ ಆಗುವಾಗ ದೇವರು ನಮ್ಗೆ ಹೇಳುವಂತ ಇದಾಗಿದೆ, ನೀವು ಸಾರಳೊಂದಿಗೆ ಒಂದಾಗಿ. ಬಾಕಿ ದಾಸಿಯ ಮಕ್ಕಳದ್ದು ನೀವು ಹೊರ ಕಳಿಸಿ. ಅಬ್ರಾಹಂ ತುಂಬಾ ಕಷ್ಟಪಟ್ರು ಪಾಪ. ಎಲ್ಲ ಪ್ರೀತಿನೂ ಕೊಟ್ಟು, ನೀರು ಕೊಟ್ಟು, ಬೇರೆ ವಿಧಿ ಇಲ್ಲದೆ ಅಳುತ್ತಾ ಕಳಗಿಸಿದ್ರು. ನಮ್ಮ ಅವಸ್ಥೆ ಅದೇನೆ. ಅಯ್ಯೋ ಬಿಡ್ಬೇಕಲ್ಲ, ಅಯ್ಯೋ ಈ ಪಾಪ ಬಿಡ್ಬೇಕಲ್ಲ, ಅಯ್ಯೋ ಇದು ಬಿಡ್ಬೇಕಲ್ಲ, ಕಷ್ಟಪಡ್ತಾ ಇದೀವಿ ಅಲ್ವಾ? ಕಷ್ಟಪಟ್ಟು ಬಿಡಿಸಿದೀವಿ ನಾವು. ಆದರೆ ವಿಧಿ ಇಲ್ಲ. ನಾವು ದೇವರೊಂದಿಗೆ ಒಂದಾಗಬೇಕಾದ್ರೆ ನಾವು ಬಿಡಲೇಬೇಕು. ಪ್ರಿಯರೇ, ಇದರ ಒಂದು ಕನ್ಕ್ಲೂಷನ್ ಆಗಿ ಯೋವಾನನ ಶುಭ ಸಂದೇಶ 15ನೇ ಅಧ್ಯಾಯ, ಯೋವಾನ 15:1 ಓದುವಾಗ ಈ ಹೊರಗಡೆ ಹೋಗುವ ಪ್ರಾಸೆಸ್ ಹೇಗೆ ಅಂತ ಹೇಳ್ತೀನಿ. ನೀವು ಹೇಳ್ತೀರಾ, ಹೇಗೆ ಕಳಿಸಕ್ಕಾಗತ್ತೆ? ನಾನು ಎಷ್ಟು ಕಂಟ್ರೋಲ್ ಮಾಡಿದ್ರು ಕೋಪ ಬಿಡಕ್ ಆಗ್ತಾ ಇಲ್ಲ, ಇದು ಹೇಗೆ ಹೊರಗಡೆ ಕಳಿಸಕ್ಕಾಗ್ತದೆ ಎಂದ ಅದಕ್ಕೆ ಒಂದು ಉತ್ತರ ಇಲ್ಲಿ ಬರುತ್ತೆ. ಯೋವಾನ 15:1. ನಾನೇ ನಿಜವಾದ ದ್ರಾಕ್ಷಾವಳ್ಳಿ. ದೇವರು ಹೇಳ್ತಾ ಇದ್ದಾರೆ, ತೋಟಗಾರ, ನನ್ನ ಪಿತನು ತೋಟಗಾರ. ನನ್ನಲ್ಲಿದ್ದು ಫಲ ಕೊಡದ ಕೌಲು ಬಳ್ಳಿಗಳನ್ನೆಲ್ಲ ಅವರು ಕತ್ತರಿಸಿ ಹಾಕುವರು. ಯಾರು? ಪಿತನು ಕತ್ತರಿಸಿ ಹಾಕುವರು. ಯಾರನ್ನ ಕತ್ತರಿಸಿ ಹಾಕುವರು? ಫಲ ಬಿಡದ. ಯಾವಾಗ ಫಲ ಬಿಡಲು ಸಾಧ್ಯ ಆಗ್ತದೆ? ನಿಂತರೆ ಸಾಧ್ಯ. ತಾಯಿ ಬಳ್ಳಿಯೊಂದಿಗೆ, ದ್ರಾಕ್ಷಾ ಬಳ್ಳಿಯೊಂದಿಗೆ ಕವಲು ಬಳ್ಳಿಗಳು ಅಂಟಿಕೊಂಡು ನಿಂತರೆ ಮಾತ್ರ. ಈಗ ನಾನು ಹೇಳಿದೆಯಲ್ಲ, ಒಂದೇ ಜೀವನ ಸಂಗಾತಿ ಎಂಬ ರೀತಿಯಲ್ಲಿ ನನ್ಗೆ ಬೇರೆ ಆಪ್ಷನ್ ಇಲ್ಲ. ನಾನು ಕವಲು ಬಳ್ಳಿಯಾದ ನಾನು ತಾಯಿ ಬಳ್ಳಿಯೊಂದಿಗೆ ಅಂಟಿಕೊಂಡು ಹೇಗೆ ನಿಲ್ಬೇಕು? ಸದಾ ಕಾಲವೂ ನಿಲ್ಬೇಕು. ತೋರಿಸುವುದಲ್ಲ, ಅಂಟಿಕೊಂಡಿದ್ದೇವೆ ಅಂತ ತೋರಿಸುವುದಲ್ಲ, ಅಟ್ಯಾಚ್ ಆಗಿರ್ಬೇಕು. ಆಗ ಏನಾಗ್ತದೆ? ಆ ತಾಯಿ ಬಳ್ಳಿಯಿಂದ ಈ ಕವಲು ಬಳ್ಳಿಗೆ ಏನೆಲ್ಲ ಹರಿಯುತ್ತದೆ? ಅಲ್ಲಿರುವ ಎಲ್ಲ ಪೋಷಣಗಳು, ಎಲ್ಲ ಶಕ್ತಿಯು ಕವಲು ಬಳ್ಳಿಗೆ ಹರಿಯುತ್ತದೆ. ಈ ಶಕ್ತಿ ಕವಲು ಬಳ್ಳಿಯಲ್ಲಿ ಹರಿಯುವಾಗ ಏನಾಗ್ತದೆ? ನಮ್ಗಿರುವ ಹಾಗಾರು ಮತ್ತವಳ ಮಗನ ಆ ಸ್ವಭಾವ ನಮ್ಮಲ್ಲಿ ನಿಲ್ಲಕ್ಕಾಗದೇ ಇರುವ ಪರಿಸ್ಥಿತಿ ಆಗ್ತದೆ. ಅದು ನಮ್ಮಿಂದ ನಿಲ್ಲಕ್ಕಾಗದಿರುವಾಗ ಏನಾಗ್ತದೆ? ನ್ಯಾಚುರಲಿ ಹೊರಗಡೆ ಹೋಗ್ತದೆ. ಪ್ರಿಯರೇ, ಅಂಟಿಕೊಂಡು ನಿಲ್ಬೇಕು ನಾವು.
ನಾವು ಮಾಡ್ಬೇಕಾದ ಕೆಲಸ ಇದೊಂದೇ. ಕವಲು ಬಳ್ಳಿ ಆಗಿರುವ ನಾವು ತಾಯಿ ಬಳ್ಳಿಯೊಂದಿಗೆ ಅಂಟಿಕೊಂಡಿರ್ಬೇಕು. ಅಷ್ಟು ಮಾತ್ರ ಅಷ್ಟೇ ನಮ್ಮಿಂದ ಮಾಡಕ್ಕಾಗೋದು. ಅಂಟಿಕೊಂಡಿರೋದಾದ್ರೆ ಬೇರೆ ಕಾರ್ಯಗಳೆಲ್ಲ ನ್ಯಾಚುರಲ್ ಆಗಿ ಸಂಭವಿಸ್ತದೆ. ನಾವು ಹೇಗೆ ಇರಬಹುದು? ನಾವು ಅವರೊಂದಿಗೆ ಅಂಟಿಕೊಂಡಿರ್ಬೇಕು 24 hours. ಈ ಬೆಳಿಗ್ಗೆ 1 hour ಅಲ್ಲ, 24 hours ಅವರೊಂದಿಗೆ ಅಂಟಿಕೊಂಡಿರ್ಬೇಕು. ನೀವು ಕೆಲಸ ಮಾಡ್ತಾ ಇರಿ, ನೋ ಪ್ರಾಬ್ಲಮ್, ಅಂಟಿಕೊಂಡಿರಿ. ಅಡಿಗೆ ಮನೆಯಲ್ಲಿ ನೋ ಪ್ರಾಬ್ಲಮ್, ನೀವು ಅವರನ್ನು ಅಂಟಿಕೊಂಡಿರಿ. ಸೊ ನಿಮ್ಮ ಕಣ್ಣುಗಳಿಂದ, ನಿಮ್ಮ ಇಂದ್ರಿಯಗಳಿಂದ ಹೊರಗಡೆ ಬರೋದಲ್ಲ, ಅವರ ಸ್ವಭಾವಗಳಾಗುತ್ತದೆ. ಅವರ ಸ್ವಭಾವಗಳಾಗ್ತದೆ. ಸ್ವಲ್ಪ ಇದು ಇಲ್ಲ, ನಡೆಯಲ್ಲ. ಸೊ ನಿಮ್ಗೆ ಬೇಕಾಗಿರೋದು ಅಂಟಿಕೊಂಡಿರ್ಬೇಕು. ಕವಲು ಬಳ್ಳಿಯಾದ ನೀವು ತಾಯಿ ಬಳ್ಳಿಯೊಂದಿಗೆ ಅಂಟಿಕೊಂಡಿರುವಾಗ ತಾಯಿ ಬಳ್ಳಿಯಿಂದ ಎಲ್ಲಾ ಪೋಷಣಗಳು ನಿಮ್ಮಲ್ಲಿ ಹರಿಯುತ್ತವೆ. ಮಾತ್ರ ಅಲ್ಲ, ದ್ರಾಕ್ಷಾ ಹಣ್ಣು ಎಲ್ಲಿ ಹುಟ್ಟುತ್ತದೆ? ನಮ್ಮಲ್ಲಿ ಕವಲು ಕವಲು ಬಳ್ಳಿಯಲ್ಲಿ ಬಳ್ಳಿಗಳಲ್ಲಿ. ಹುಟ್ಟುತ್ತದ? ಕವಲು ಅಥವಾ ಬಳ್ಳಿಗಳೇ ತಾಯಿ ಬರುತ್ತೆ. ಬಳ್ಳಿಯಲ್ಲ? ಕವಲು ಕವಲು ಬಳ್ಳಿಗಳಲ್ಲೇ ಬಳ್ಳಿ. ಬರುವುದು. ನೋಡಿ, ಇದು ಹರಿಯುವ ಲಕ್ಷಣ ಆಗಿದೆ. ನೋಡಿ, ಇವತ್ತೊಂದು ದ್ರಾಕ್ಷಾ ಹಣ್ಣಾಗಿದೆ, ನೋಡ್ತೇವೆ, ಓ ಹಣ್ಣಾಗ್ತಾ ಇದೆ, ದೇವರು ಬರ್ತಾರೆ, ನೋಡ್ತೇವೆ, ಹಣ್ಣು ಬಿಡೋದಕ್ಕೆ ಸ್ಟಾರ್ಟ್ ಆಯಿತು, ಹಣ್ಣು ಬಿಡಕ್ಕೆ ಸ್ಟಾರ್ಟ್ ಆಯಿತು, ಹಣ್ಣು. ನೋಡಿ, ಆಗ ಈ ಹರಿಯುವಿಕೆ ಜಾಸ್ತಿ ಆಗ್ತದೆ. ಈ ಅಂಟಿಕೊಂಡು ನಿಂದ್ರೆ ನಮ್ಮಲ್ಲಿ ಫಲ ಹೊರಗಡೆ ಬಂದೇ ಬರುತ್ತೆ. ಒಂದು ಶಿಷ್ಯನಾಗುವ ವ್ಯಕ್ತಿ, ಪ್ರಿಯರೇ, 24 hours ಈ ತಾಯಿಯೊಂದಿಗೆ, ಈ ತಾಯಿ ಬಳ್ಳಿಯೊಂದಿಗೆ ಅಂಟಿಕೊಂಡಿರುವವರಾಗಬೇಕು. ಬೇರೆ ಆಪ್ಷನ್ ಇಲ್ಲ. ಇದು ಸ್ವಲ್ಪ ಹಾರ್ಡ್ ಆಗಿ ಅನಿಸ್ತದೆ, ಇವತ್ತು ನಾವು ಕೇಳಿರುವ ವಚನಗಳು ಸ್ವಲ್ಪ ಹಾರ್ಡ್ ಆಗಿ ಅನಿಸ್ತದೆ. ಆದ್ರೆ ಒಂದು ನಿಜ ಹೇಳ್ತೀನಿ, ಪಾಪ ಮಾಡದೇ ಇರಕ್ಕೆ ನಾವು ಸರ್ಕಸ್ ಮಾಡಿ ಪ್ರಯೋಜನ ಇಲ್ಲ. ಯಾಕಂದ್ರೆ ನ್ಯಾಚುರಲ್ ಆಗಿ ನಮ್ಮಲ್ಲಿ ಇರೋದು ಅದೇನೆ. ಆದ್ರೆ ನಾವೇನ್ ಮಾಡ್ಬೇಕು? ಅಂಟಿಕೊಂಡಿರ್ಬೇಕು. ನಮ್ಮ ಜೀವನ ಸಂಗಾತಿಯೊಂದಿಗೆ, ದೇವರಾಗಿರುವ ನಮ್ಮ ಜೀವನ ಸಂಗಾತಿಯೊಂದಿಗೆ, ಅಥವಾ ತಂದೆ ಆಗಿರೋ ನಮ್ಮ ದೇವರೊಂದಿಗೆ ಆದ್ರೆ ಬೇರೆ ಬೇರೆ ಆಪ್ಷನ್ಸ್ ನಿಮ್ಗೆ ಹೇಳಿದ್ದೇನೆ. ಅವರು ನಮ್ಮನ್ನು ಪ್ರೀತಿಸುವ, ಅವರು ನಮ್ಮೊಂದಿಗೆ ಕೆಲಸ ಮಾಡೋ ಬೇರೆ ಬೇರೆ ಮಾರ್ಗಗಳು ಹೇಳ್ತಾ ಇದ್ದೇನೆ. ಅಂಟಿಕೊಂಡಿರುವಾಗ ಏನಾಗ್ತದೆ? ನಮ್ಮಿಂದ ಅವರ ಕೃಪಾವರಗಳು, ಅವರ ಪ್ರೀತಿ, ಅವರ ಜ್ಞಾನ, ಅರಿವು, ವಿವೇಕ ಇದೆಲ್ಲ ನಮ್ಮಲ್ಲಿ ತುಂಬಿ ಹರಿಯುತ್ತದೆ. ಆಗ ನಿಮ್ಗೆ ಪಾಪ ಮಾಡಕ್ಕಾಗಲ್ಲ. ಪ್ರಿಯರೇ, ಸುಮ್ನೆ ಹೇಳೋದು, ಸೈತಾನ್ ನನ್ಗೆ ಪ್ರೇರಣೆ ಕೊಟ್ಟು ನಾನು ಪಾಪ ಮಾಡಿದೆ ಅಂತ ಹೇಳಿ ನಾವು ಅಂಟಿಕೊಂಡು ನಿಲ್ತಾ ಇಲ್ಲ. ನೀವು ಪ್ರೇಯರಲ್ಲಿರೋ ವ್ಯಕ್ತಿ ಆಗಲಿ, ನೀವು ಅಭಿಷೇಕವನ್ನು ಪಡೆದ ವ್ಯಕ್ತಿ ಆಗಲಿ, ಅಂಟಿಕೊಂಡು ಬೈ ಡಿಫಾಲ್ಟ್ ಅಂಟಿಕೊಂಡಿರಕ್ಕಾಗಲ್ಲ. ನಾವಾಗಿ ಪ್ರಯತ್ನ ಪಡಬೇಕು. ಆ ತಾಯಿ ಬಳ್ಳಿಯೊಂದಿಗೆ ಅಂಟಿಕೊಂಡು ನಾವು ಜೀವಿಸುವಾಗ ಮಾತ್ರವೇ ಪಾಪ ಮಾಡದೇ ಇರಕ್ಕೆ ನಮ್ಮಿಂದ ಸಾಧ್ಯ ಆಗುದು. ಈ ನ್ಯಾಚುರಲ್ ಆಗಿ ಲೋಕದ ಸ್ವಭಾವ ನಮ್ಮಲ್ಲಿ ಸುತ್ತಲೂ ಇದೆ, ನಮ್ಮಲ್ಲೂ ಇದೆ ಸ್ವಲ್ಪ. ಆದ್ರೆ ಇದು ನಾವು ರೆಕ್ಟಿಫೈ ಮಾಡಿ ಹೊರಗಡೆ ಕಳಿಸ್ಬೇಕು. ಈ ಕೇಡಾಗಿರುವ ಬ್ಲಡ್, ಪೊಲ್ಯೂಟೆಡ್ ಆಗಿರೋ ಬ್ಲಡ್ ನಮ್ಮಿಂದ ಹೊರಗಡೆ ಹೋಗ್ಲೇಬೇಕು. ಈ ಇದು ಮಾಡ್ತಾರಲ್ಲ, ಈ ಏನೇನ್ ಡಯಾಲಿಸಿಸ್ ಮಾಡ್ತಾರಲ್ಲ, ಹಾಗೇನಾಗ್ತದೆ, ಆ ಇಂಪ್ಯೂರ್ ಬ್ಲಡ್ ಹೊರಗಡೆ ತಳ್ಳೋದು. ಹೊಸ ಬ್ಲಡ್ ಇಲ್ಲಿ ಬರುವಾಗ ನ್ಯಾಚುರಲ್ ಆಗಿ ಇಂಪ್ಯೂರ್ ಬ್ಲಡ್ ಹೊರಗಡೆ ಹೋಗ್ತದೆ. ಇಷ್ಟೇನೆ, ಬೇರೆ ಏನಿಲ್ಲ. ಹೊಸ ಬ್ಲಡ್ ಹೊರಗಡೆ ಬರಬೇಕು. ಇದು ಹೊರಗಡೆ ತಳ್ಳಕ್ಕೆ ಆಪ್ಷನ್ ಇಲ್ಲ ನಮ್ಗೆ. ಇದು ಹೊಸದು ಬರುವಾಗ ಹಳೇದು ಹೋಗ್ತದೆ. ಬೇರೆ ಇದು ನಮ್ಮಲ್ಲಿರುವಾಗ, ಈ ಒಂದು ರೀತಿಯಲ್ಲಿ ಈ ಕಳೆದ 3-4 ವಾರದಲ್ಲಿ ನಾವು ಧ್ಯಾನಿಸಿದ ವಿಷಯಗಳು ನಮ್ಮ ಜೀವನದಲ್ಲಿ ಅಳವಡಿಸಲು ಪ್ರಾರಂಭಿಸುವಾಗ ನಾವು ಯಾರಾಗ್ತೀವಿ? ದೇವರ ಮಕ್ಕಳಾಗ್ತೀವಿ. ದೇವರ ಶಿಷ್ಯ, ಈ ದೇವರಿಗಾಗಿ ಜೀವಿಸುವ ಒಂದು ಶಿಷ್ಯನಾಗಿ, ಡಿಸೈಪಲ್ ಆಗಿ ನಾವು ಮಾರ್ಪಾಡಾಗ್ತೀವಿ. ಪ್ರೈಸ್ ದ ಲಾರ್ಡ್. KJ ಸರ್. ಪ್ರೈಸ್ ದ ಲಾರ್ಡ್ ಸರ್. ಪ್ರೈಸ್ ದ ಲಾರ್ಡ್ ಪ್ರಿಯರೇ. ನಮಗೆ ಒಂದು ಹೊಸ ಒಂದು ಬೋಧನೆ, ಆತ್ಮದಲ್ಲಿ ಜನನ, ಆತ್ಮದಲ್ಲಿರುವ ಜೀವನ. ನಮ್ಮ ಇಂದ್ರಿಯಗಳನ್ನು, ನಮ್ಮ ಆತ್ಮವನ್ನು ಪವಿತ್ರಾತ್ಮರಿಗೆ ಬಿಟ್ಟುಕೊಡುವಾಗ ನಮ್ಮಲ್ಲಿ ಆತ್ಮದಲ್ಲಿ ಜೀವನ ಪ್ರಾರಂಭವಾಗ್ತದೆ. ಆಗ 2 ಆತ್ಮಗಳಲ್ಲ, ದೇವರಾತ್ಮ, ನಮ್ಮ ಆತ್ಮ 2 ಆತ್ಮಗಳಲ್ಲ, ಅದು ಒಂದೇ ಆತ್ಮ ಆಗಿರ್ತದೆ. ಒಂದೇ ಆತ್ಮ ಆಗಿರೋದು ಅಂತ ಹೇಳಿದ್ರೆ ಒಂದೇ ರೀತಿಯ ಆಲೋಚನೆ, ಒಂದೇ ರೀತಿಯ ಮಾತುಗಳು, ಒಂದೇ ರೀತಿಯ ಕಾರ್ಯಗಳು ಒಂದೇ ರೀತಿ ಆಗಿರ್ತದೆ, ಬೇರೆ ಬೇರೆ ಆಗಿರೋದಿಲ್ಲ.
ಇದಕ್ಕೆ ಪೂರಕವಾಗಿ 1 ಕೊರಿಂಥ 6 15 16 17 ವಚನಗಳು ನಮಗೆ ತಿಳಿಸ್ಕೊಟ್ರು. ನಮ್ಮ ಕಣ್ಗಳು ದೇವರ ಕಣ್ಗಳಾಗ್ತದೆ, ನಮ್ಮ ಇಂದ್ರಿಯಗಳು ದೇವರ ಇಂದ್ರಿಯಗಳಾಗ್ತದೆ. ಆಗ ನಾವು ದೇವರು ಏನು ಹೇಳ್ತಾರೆ ಅದನ್ನೇ ಮಾಡ್ತೇವೆ, ದೇವರು ಏನು ಹೇಳ್ತಾರೆ ಅದನ್ನೇ ಕೇಳಿಕೊಳ್ತೇವೆ, ನಮ್ಮ ನಾಲಿಗೆ ದೇವರ ಮಾತನ್ನೇ ಆಡ್ತೇವೆ. ಸೊ ಅಂದ್ರೆ ನಾವು ಕ್ರಿಸ್ತನ ಶರೀರದ ಅಂಗ ಆಗಿರ್ತೇವೆ. ಕ್ರಿಸ್ತನ ಶರೀರದ ಅಂಗ ಆದ್ಮೇಲೆ ಅದು ನಮ್ಮ ಕಂಟ್ರೋಲಲ್ಲಿ ಇರಬಾರ್ದು, ಕ್ರಿಸ್ತನ ಕಂಟ್ರೋಲಲ್ಲೇ ಇರಬೇಕು. ಸೊ ಆಗ ನಾವು ಕಂಟ್ರೋಲ್ ತಪ್ಪಿ ಬೇರೆ ಕಡೆ ಹೋದಾಗ ಏನಾಗ್ತದೆ, ನಾವು ಅಲ್ಲಿ ವೇಶ್ಯ ಸಂಘ ಮಾಡಿದಾಗೆ ಆಗ್ತದೆ. ಸೊ ಹಾಗಾಗಿ ಯಾಕೆ ಇದು ನಮ್ಮಲ್ಲಿ ಕಷ್ಟ ಆಗ್ತದೆ, ಈ ರೀತಿ ಕಂಟ್ರೋಲ್ ಮಾಡೋದು ನಮಗೆ ಯಾಕೆ ಕಷ್ಟ ಆಗ್ತದೆ? ಇದು ಶಶಿಕಲಾ ಸಿಸ್ಟರ್ ಒಂದು ದೊಡ್ಡ ಪ್ರಶ್ನೆ, ನಮ್ದು ಪ್ರಶ್ನೆ ಕೂಡ. ಯಾಕೆ ಅಂತ ಹೇಳಿದ್ರೆ ನಾವು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಿ ಕೊಟ್ಟಿಲ್ಲ, ಇನ್ನೂ ನಮ್ಮ ಹಳೆ ಇಚ್ಛೆಗಳನ್ನೇ ಇಟ್ಕೊಂಡಿರ್ತೀವಿ. ಸಂಪೂರ್ಣವಾಗಿ ಸಮರ್ಪಿಸಿ ಕೊಡದೇ ಇರುವಾಗ ಇನ್ನೂ ಅಲ್ಪ ಸ್ವಲ್ಪ ಹಳೆಯ ಸ್ವಭಾವಗಳನ್ನೇ ನಮ್ಮಲ್ಲಿ ಇಟ್ಕೊಂಡಾಗ ಸೊ ಆಗ ನಮ್ಗೆ ಏನಾಗ್ತದೆ, ಈ ರೀತಿ ಆಗ್ತದೆ. ಸಂಪೂರ್ಣವಾಗಿ ನಾವು ದೇವರಿಗೆ ಬಿಟ್ಟು ಕೊಟ್ಟಾಗ ಮಾತ್ರ ನಾವು ಪೂರ್ಣವಾಗಿ ದೇವರ ಆತ್ಮದೊಂದಿಗೆ ಐಕ್ಯವಾಗ್ಲಿಕ್ಕೆ ಸಾಧ್ಯವಾಗ್ತದೆ. ಸೊ ಆಗ ನಾನು ನನ್ನ ದೇವರೊಂದಿಗೆ ಅಂಟಿ ನಿಲ್ಬೇಕು. ಸೊ ಅಂಟಿ ನಿಂತಾಗ ಮಾತ್ರ ನಾವು ದೇವರ ಆತ್ಮನಿಗೆ ಐಕ್ಯ ಆಗ್ತೀವಿ. ಇಲ್ಲಾಂದ್ರೆ ಸೈತಾನನಿಗೆ ಅಂಟಿ ನಿಂತರೆ ನಾವು ಶೈತಾನನ ಅಂದ್ರೆ ವೇಶ್ಯ ಅಂಗವಾಗಿ ಮಾರ್ಪಡ್ತೇವೆ. ಸೊ ಆಧ್ಯಾತ್ಮಿಕವಾಗಿ ದೇವರ ಆತ್ಮ ನಮ್ಮ ಆತ್ಮ ಒಂದೇ ಆದಾಗ ನಾವು ಏಕಾತ್ಮರಾಗ್ತೇವೆ, ಏಕಾತ್ಮ ಅವಸ್ಥೆಗೆ ನಾವು ಬರ್ತೇವೆ. ಆಗ ದೇವರ ಜೀವನ, ದೇವರ ಪ್ರಸನ್ನತೆ ಹಾಗೂ ದೇವರ ಶಕ್ತಿ ನಮ್ಮಲ್ಲಿ ನೆಲೆಯಾಗ್ತದೆ. ದೇವರೊಂದಿಗೆ ನಾವು ಏಕಾತ್ಮರಾಗಿರುವಾಗ ನಮ್ಮದ ಚಿಂತೆ ಇರಲ್ಲ, ನಮ್ಮದ ಚಿಂತೆ ಯಾವುದು ಇರೋದಿಲ್ಲ. ಅದಕ್ಕೆ ಮಚಾಡೋ ಬ್ರದರ್ ಮನೆಗೆ ಹೋಗುವ ಒಂದು ಉದಾಹರಣೆಯನ್ನ ಕೊಟ್ಟರು. ಮಚಾಡೋ ಬ್ರದರೇ ನಮ್ಮನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಗೆ ಯಾವ ಚಿಂತೆ ಬೇಡ, ಕರೆಕ್ಟಾಗಿ ಅವರು ಮನೆ ತಲುಪಿಸ್ತಾರೆ. ಇನ್ನೂ ನಾವು ಡೌಟ್ಸ್ ಅನ್ನೇ ಇಟ್ಕೋಬಾರ್ದು, ಅವರು ತಲುಪಿಸ್ತಾರೋ ಇಲ್ಲೋ ಅನ್ನೋ ಡೌಟ್ಸ್ ನಮ್ಗೆ ಬರಬಾರ್ದು ಅಂತ. ಈಗ ಸೈತಾನ ಈ ಅವಸ್ಥೆಯಲ್ಲಿ ಸೈತಾನ ನಮಗಲ್ಲಿ ಸಂಶಯಗಳನ್ನ ಉಂಟು ಮಾಡ್ತಾನೆ, ಸಂಶಯಗಳನ್ನ ಉಂಟಾಗ್ತಾ ಇರ್ತಾನೆ, ದಾರಿ ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಯೇಸು ಸ್ವಾಮಿಗೆ ಅವನು ಬಿಡಲಿಲ್ಲ. ನೀನು ದೇವರ ಮಗನಾದರೆ ಅನ್ನುವ ಇದನ್ನ ಹಾಕಿ ಅವ್ರ ಕೈಲಿ ಕಾರ್ಯ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಸೊ ಆದ್ರೆ ನಾವು ಏಕಾತ್ಮರಾಗಿದ್ದರೆ ನಮ್ಗೆ ಒಂದು ಐಡೆಂಟಿಟಿ ಸಿಗ್ತದೆ. ಯಾಕಂದ್ರೆ ದೇವರ ಮಕ್ಕಳಾಗುವ ಒಂದು ಐಡೆಂಟಿಟಿ ನಮಗೆ ಸಿಗ್ತದೆ. ಅದಕ್ಕೆ ಪ್ರೀತಮ್ ಉದಾಹರಣೆಯನ್ನ ಕೊಟ್ರು, ದಯಾಳ ಮಗ ಪ್ರೀತಮ್. ಸೊ ಮಂಡ್ಯದ ಆ ಒಂದು ಭಾಗದಲ್ಲಿ ಪ್ರೀತಮ್ ಯಾರು ಅಂತ ಹೇಳಿದ್ರೆ ಧೈರ್ಯವಾಗಿ ನಾನು ದಯಾಳ್ ಮಗ ಅಂತ ಹೇಳ್ಬೋದು. ಆದ್ರೆ ಮದ್ದೂರಿಗೆ ಹೋಗಿದ್ರೆ ಆ ರೀತಿ ಹೇಳಿದ್ರೆ ಆಗೋದಿಲ್ಲ, ಯಾಕಂದ್ರೆ ಅವರ ಐಡೆಂಟಿಟಿ ಅಲ್ಲಿಗೆ ಮಾತ್ರ ಸೀಮಿತ ಆಗಿರ್ತದೆ, ಹೊರಗಡೆ ಅದು ತಲುಪಿಲ್ಲ ಇನ್ನು. ಆದ್ರೆ ನಾವು ದೇವರ ಮಗನೋ ದೇವರ ಮಗಳಾಗಿದ್ದಾಗ ನಾವು ವಿಶ್ವದ ಎಲ್ಲೆಡೆಯಲ್ಲಿ ನಾವು ಐಡೆಂಟಿಟಿ ಪಡೆಯುತ್ತೇವೆ, ಗುರುತಿಸಲ್ಪಡ್ತೇವೆ. ಗಲೇಷಿಯ 4:21 ಇದರಲ್ಲಿ ಇಬ್ರು ಪುತ್ರರು, ಅಬ್ರಾಮನ ಇಬ್ರು ಪುತ್ರರ ಬಗ್ಗೆ, ಒಬ್ಬ ದಾಸಿಯ ಮಗ ಅಥವಾ ಲೋಕ ಸಹಜವಾಗಿ ಪ್ರಕೃತಿ ಸಹಜವಾಗಿ ಹುಟ್ಟಿದ ಮಗ, ಇನ್ನೊಬ್ಬ ಧರ್ಮಪತ್ನಿಯ ಮಗ, ದೇವರ ವಾಗ್ದಾನದ ಪ್ರಕಾರ ಹುಟ್ಟಿದ ಮಗ. ಸೊ ಒಬ್ಬನು ಲೋಕ ರೀತಿಯಲ್ಲಿ ಹುಟ್ಟಿರ್ತಾನೆ. ಲೋಕ ರೀತಿಯಲ್ಲಿ ಹುಟ್ಟಿದವನಿಗೆ ಎಲ್ಲ ನಮ್ಮ ಸ್ವಭಾವಗಳು ಅಂದ್ರೆ ಮನುಷ್ಯ ಸ್ವಭಾವಗಳು, ವೈರಾಗ್ಯ, ಕೋಪ, ತಾಪ, ಅಹಂಕಾರ ಎಲ್ಲವೂ ಇರ್ತದೆ. ಆದರೆ ದೇವರ ವಾಗ್ದಾನದಲ್ಲಿ ಹುಟ್ಟಿದ ಮಗನಿಗೆ ಒಳ್ಳೆಯ ಸ್ವಭಾವಗಳೇ, ದೇವರ ಸ್ವಭಾವಗಳೇ ಇರ್ತದೆ. ಸೊ ಇದು ಇಸ್ಮಾಯಿಲ ಒಂದು ಸ್ವಭಾವ, ಇಸಾಕ ದೇವರಿಂದ ಹುಟ್ಟಿದ ಸ್ವಭಾವ. ಈಗ ಈ ಎರಡು ಸ್ವಭಾವಗಳಲ್ಲಿ ಕಾದಾಟ ಇರ್ತದೆ. ಈ ಲೋಕ ಸ್ವಭಾವ ದೈವ ಸ್ವಭಾವವನ್ನ ಕುಗ್ಗಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತದೆ. ಹಾಗಾಗಿ ಈ ಲೋಕ ಸ್ವಭಾವನ ನಮ್ಮಿಂದ ಹೊರಗೆ ಹಟ್ಟಲೇಬೇಕು, ಹೊರಗೆ ಹಾಕ್ಬೇಕು. ಸೊ ಈಗ ನಮ್ಮಲ್ಲಿ ಅದೇ ತರ ಎರಡು ಸ್ವಭಾವಗಳಿದೆ. ಒಂದು ಸ್ವಭಾವನ ಹೊರ ಹಾಕ್ಲಿಲ್ಲ ಅಂತ ಹೇಳಿದ್ರೆ ನಾವೇನಾಗ್ತೀವಿ, ತಪ್ಪಾಗ್ತದೆ, ನಾವು ಮಿಕ್ಸ್ ಆಗ್ಬಿಡ್ತೀವಿ. ಸೊ ನಮ್ಮಲ್ಲಿ ದೈವ ಸ್ವಭಾವ ಬರ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ದಾಸಿಯ ಮಕ್ಕಳನ್ನ ಹೊರಗಟ್ಟಬೇಕು. ದಾಸಿಯ ಮಕ್ಕಳನ್ನ ಹೊರಗಟ್ಟಿ ಸಾರಳೊಂದಿಗೆ ಜೀವನವನ್ನ ಜೀವಿಸ್ಬೇಕು, ಸಾರಳೊಂದಿಗೆ ಒಂದಾಗಬೇಕು. ಸೊ ಇದು ಸಾರಳ ಒಂದು ಬಯಕೆ ಆದ್ರೂ ದೇವರು ಅದನ್ನ
ಒಪ್ಪಿಗೆ ಕೊಡ್ತಾರೆ. ಯಾಕಂದ್ರೆ ಈ ಸ್ವಭಾವ ನಮ್ಮಲ್ಲಿ ಇದೆ, ಈ ಎರಡು ಸ್ವಭಾವಗಳು ನಮ್ಮಲ್ಲಿರುವ ಆ ಇಸ್ಮಾಯಿಲ ಮತ್ತು ಇಸಾಕನ ಪ್ರತೀಕಗಳಾಗಿರ್ತದೆ, ರೂಪಕ ಆಗಿರ್ತದೆ. ಸೊ ಈಗ ನಾವು ಈ ಸ್ವಭಾವವನ್ನ ಸಂಪೂರ್ಣವಾಗಿ ತೆಗೆದುಹಾಕ್ಬೇಕು ಅಂತ ಹೇಳಿದ್ರೆ ಅದು ಹೇಗೆ ಸಾಧ್ಯ ಆಗ್ತದೆ? ಇದು ಹೇಗೆ ಸಾಧ್ಯ? ಸೊ ಇದಕ್ಕೆ ಉತ್ತರ ಯೋಹಾನನ ಶುಭ ಸಂದೇಶ 15:1 ಯೇಸು ಸ್ವಾಮಿಯೇ ನೈಜ ದ್ರಾಕ್ಷ ಬಳ್ಳಿ, ನಾವೆಲ್ಲ ಕವಲು ಬಳ್ಳಿಗಳಾಗಿರ್ತೇವೆ. ಸೊ ಕವಲು ಬಳ್ಳಿಗಳನ್ನು ಅಂಟಿ ನಿಲ್ಬೇಕು. ಯಾಕಂದ್ರೆ ಕವಲು ಬಳ್ಳಿ ಅಂಟಿ ನಿಲ್ದ್ರೆ ಮಾತ್ರ ಫಲ ಸಿಗ್ತದೆ. ಆದ್ರೆ ಫಲ ಬಿಡದ ಎಲ್ಲಾ ಬಳ್ಳಿಗಳನ್ನ ದೇವರು, ದ್ರಾಕ್ಷ ತೋಟದ ಮಾಲೀಕ, ಅದನ್ನ ಸವರಿ ಹಾಕ್ಬಿಡ್ತಾರೆ. ಅದರಿಂದ ನಾವು ಅಂಟಿ ನಿಲ್ಬೇಕು. ಆ ಕೌಲು ಬಳ್ಳಿಗಳು ತಾಯಿ ಬಳ್ಳಿಗೆ, ದ್ರಾಕ್ಷ ಬಳ್ಳಿಗೆ ಅಂಟಿ ನಿಂತಾಗ ಮಾತ್ರ ಅದರಲ್ಲಿರುವ ತಾಯಿಯ ಬೇರಿನಲ್ಲಿರುವಂತ ಎಲ್ಲ ಪೋಷಣೆಗಳು ಕೌಲು ಬಳ್ಳಿಗೆ ಹರಿದು ಬರ್ಲಿಕ್ಕೆ ಸಾಧ್ಯವಾಗ್ತದೆ. ಸೊ ಯಾವಾಗ ಈ ಪೋಷಣೆಗಳು ನಮ್ಮಲ್ಲಿ ಹರಿದು ಬರ್ತದೆ, ನಮ್ಮೊಳಗಿರುವಂತಹ ಆ ಇಸ್ಮಾಯಿಲ ಸ್ವಭಾವವು ದೂರ ಆಗ್ತಾ ಹೋಗ್ತದೆ. ಅದಕ್ಕೆ ನಾವು ಸಂಪೂರ್ಣವಾಗಿ 24 ಗಂಟೆ 24x7 ಆ ಬಳ್ಳಿಯೊಂದಿಗೆ ನಾವು ಕೌಲು ಬಳ್ಳಿಗಳು ಅಂಟಿಯೇ ಇರಬೇಕು. ಸೊ ನಮ್ಮ ಇಂದ್ರಿಯಗಳಿಂದ ಬರುವಂತ ಎಲ್ಲ ಸ್ವಭಾವಗಳು, ಲೋಕದ ಸ್ವಭಾವಗಳು ದೇವರ ಸ್ವಭಾವವಾಗಿ ಮಾರ್ಪಾಡಾಗ್ತದೆ. ಅಂಟಿಕೊಂಡು ನಿಂತಾಗ ಮಾತ್ರ ಫಲ ಬಿಡಲು ಸಾಧ್ಯವಾಗ್ತದೆ. ನಮ್ಗೆ ಗೊತ್ತಿದೆ, ಫಲಗಳು ತಾಯಿ ಬೇರಲ್ಲಿ ಕಾಣಿಸ್ಕೊಳ್ಳೋದಿಲ್ಲ, ಕೌಲು ಬಳ್ಳಿಗಳಲ್ಲಿ ಕಾಣಿಸ್ಕೊಳ್ತದೆ. ಒಂದೊಂದೇ ಹಣ್ಣುಗಳು ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಹಾಗಾಗಿ ದೇವರಾಗಿರುವ ನಮ್ಮ ಜೀವನ ಸಂಗಾತಿಯೊಂದಿಗೆ ನಾವು ಅಂಟಿಕೊಂಡೇ ನಿಲ್ಲಬೇಕು. ದೇವರಿಂದ ಪ್ರೇರಣೆ ಪಡೆದ ವ್ಯಕ್ತಿಯಾಗಲಿ, ಅಭಿಷೇಕ ಹೊಂದಿದ ವ್ಯಕ್ತಿಯಾಗಲಿ, ಈಗ ನಾವು 1 ಗಂಟೆ ಮಾತ್ರ ಇಲ್ಲಿ ದೇವರೊಂದಿಗೆ ಅಂಟಿಕೊಂಡಿರ್ತೀವಿ, ತಾಯಿ ಬಳ್ಳಿಯೊಂದಿಗೆ. ಆದರೆ ಉಳಿದ ಸಮಯ ನಾವು ಅಂಟಿ ನಿಲ್ಲೋದಿಲ್ಲ. ಆದರೆ ನಾವು ದೇವರೊಂದಿಗೆ ಅಂಟಿ ನಿಂತಾಗ ಮಾತ್ರ ನಮ್ಮಲ್ಲಿರುವ ಆ ಸ್ವಭಾವಗಳೆಲ್ಲ ಹೋಗಿ ಅಲ್ಲಿ ಒಂದು ಡಯಾಲಿಸಿಸ್ ಕಾರ್ಯ ನಡೀತದೆ. ಹಳೆಯ ರಕ್ತ ಎಲ್ಲ ತೆಗೆದು ಹೊಸ ರಕ್ತ ಅದರಲ್ಲಿ ಹರಿಬೇಕು. ಸೊ ಈ ಕಾರ್ಯ ನಿರಂತರವಾಗಿ ನಡೆದಾಗ ಮಾತ್ರ ನಾವು ದೇವರ ಮಕ್ಕಳಾಗಿ, ಯೇಸುವಿನ ನೈಜ ಶಿಷ್ಯನಾಗಿ ಜೀವಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಇದನ್ನ ನಾವು ಮಾಡಬೇಕು ಅನ್ನೋ ಪ್ರೇರಣೆ ಸಿಗ್ತದೆ. ಪ್ರೈಸ್ ದಿ ಲಾರ್ಡ್ ಸರ್. ಥ್ಯಾಂಕ್ ಯು.